ಸರ್, ದುಡ್ಡು ಮಾಡೋದು ಸುಲಭನ ಅಥವಾ ಕಷ್ಟನ? ಆಗುತ್ತೆ, ನನ್ನ ಕೈನಲ್ಲಿ ಇದು ಸಾಧ್ಯ ಅಂದ್ರೆ ಯು ಆರ್ ರೈಟ್. ಇಲ್ಲ ನನ್ನ ಕೈನಲ್ಲಿ ಆಗಲ್ಲಪ್ಪ ಅಂದ್ರೂ ಯು ಆರ್ ರೈಟ್. ಎರಡೂ ಕಡೆ ಯು ಆರ್ ರೈಟ್. ಮೈಂಡಲ್ಲಿ ಅನ್ಕೊಳ್ತಾನೆ ಇದ್ರೆ ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಆಗಲ್ಲ ಆಗಲ್ಲ, ಆಬ್ವಿಯಸ್ಲಿ ಆಗಲ್ಲ. ನಾನು ಮಾಡ್ತೀನಿ, ಇದು ನನ್ನ ಕೈಲಿ ಸಾಧ್ಯ ಅಂತ ಅನ್ಕೊಂಡ್ರೆ ಅಲ್ಲಿಂದ ಫಸ್ಟು ಮನಿ ಮೇಕಿಂಗ್ ಆಂಬಿಷನ್ಸ್ ಅಥವಾ ಮನಿ ಮೇಕಿಂಗ್ ಪ್ಯಾಟರ್ನ್ಸ್ ದಾರಿಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಕೈಯಿಂದ ದುಡ್ಡು ಹೋದರೆ ಎಷ್ಟು ಕಳ್ಕೋಬಹುದು ನಾನು ಅಂತ ಯೋಚನೆ ಮಾಡ್ತೀನಿ. ಅದೇ ನನಗೇನಾದರೂ ದುಡ್ಡು ಬರುತ್ತೆ ಅಂತ ಆಯಿತು ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳಿ. ವಿಚ್ ಫೀಲ್ಡ್ ಈಸ್ ಬೆಟರ್ ಟು ಕ್ರಿಯೇಟ್ ಅ ವೆಲ್ತ್ ಸರ್? ನೀವು ಎಲ್ಲಿ ಲಾಂಗ್ ಟರ್ಮ್ ಗೇಮ್ ಆಡ್ಬೋದು ಆ ಫೀಲ್ಡನ್ನು ನೀವು ಪಿಕಪ್ ಮಾಡ್ಕೊಳ್ಬೇಕು. 25ನೇ ವಯಸ್ಸಲ್ಲಿ ಅವ್ರು ಏನೋ ಒಂದು ವರ್ಕನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. 15 ವರ್ಷಗಳ ಕಾಲ ಬೇರೆ ಒಂದು 2-3 ಫೀಲ್ಡ್ ಆಗಿದ್ರು ಒಂದು ಕೋರ್ ಫೀಲ್ಡಲ್ಲಿ ಅಂತ ವರ್ಕ್ ಮಾಡಿರ್ತಾರೆ. 40ನೇ ವರ್ಷ ಆದಮೇಲಿಂದ ಅವ್ರು ಏನು ಯೋಚನೆ ಮಾಡಬಾರ್ದು ಅಂದರೆ ನಾನು ಹೊಸದಾಗಿ ಏನು ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡಬಾರ್ದು. ಈ ಬಿಸ್ನೆಸ್ಗಳಲ್ಲಾಗಿರ್ಬೋದು ಅಥವಾ ಆಂಟರ್ಪ್ರಿನರ್ಸ್ ಆಗಿರ್ಬೋದು ಬೇಗ ಗಿವ್ ಅಪ್ ಮಾಡ್ಬಿಡ್ತಾರೆ ಸರ್. ನಾನು ಯಾವಾಗಲೂ ಹೇಳುವಂಥದ್ದು, ದ ಮೂಮೆಂಟ್ ವೆನ್ ಯು ಹ್ಯಾವ್ ದಟ್ ಗಿವ್ ಅಪ್ ಮೈಂಡ್ ಸೆಟ್, ಒಂದು ಬಿಸ್ನೆಸ್ ಅಲ್ಲ ಯಾವ ಬಿಸ್ನೆಸ್ ಮಾಡಿದ್ರೂ ಉದ್ಧಾರ ಆಗಲ್ಲ. ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ ಬದುಕು ಅನ್ನೋಂಥದ್ದು ಪ್ರತಿ ದಿನವೂ ಬಿಲ್ಡ್ ಆಗುತ್ತೆ. ಇದು ಒಂದು ದಿನದಲ್ಲಿ ಬಿಲ್ಡ್ ಆಗುವಂಥದ್ದಲ್ಲ. ಯಾವಾಗ ದುಡ್ಡನ್ನು ದುಡಿತಾರೆ ಅದನ್ನು ಸ್ಮಾರ್ಟ್ ವೇನಲ್ಲಿ ಅವ್ರು ಇನ್ವೆಸ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ದುಡ್ಡು ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ಅವ್ರ ಲೈಫ್ ನಿರ್ಧಾರ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ವೆಲ್ತ್. ಈ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡ್ತಾರೆ, ಏನಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿ ಕೋಟಿಗಟ್ಟಲೆ ಗಳಿಸಿ ಅಂತ ಹೇಳ್ಬಿಟ್ಟು ಫುಲ್ಲು ಫ್ಯಾಸಿನೇಟ್ ಆಗಿಬಿಡ್ತಾರೆ ವರ್ಡ್ಸು ಆ ನಂಬರ್ಸ್ಗಳ ಬಗ್ಗೆ. ಹಂಗೇನಾರು ಆಗೋಂಗಿದ್ದಿದ್ರೆ ನಾನು ಒಬ್ಬಂಗೆ 55,000 ರೂಪಾಯಿ ಸಂಬಳ ಕೊಟ್ಬಿಟ್ಟು ಇರಿಸ್ತಾ ಇದ್ದೆ. ನಾನು ಎದ್ದೇಳು ಮಂಜುನಾಥ ಅಂತ ಅನ್ಕೋತಿನದು. ಅದರಲ್ಲೊಂದು ಮಾತು ಹೇಳ್ತಾರೆ, ಅವೆಲ್ಲವೂ ಕಾರುಗಳ ಸಾಲಲ್ಲ, ಅವೆಲ್ಲ ಸಾಲದ ಕಾರುಗಳು ಅಂತ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ನನ್ನ ಪ್ರೀತಿಯ ಚಂದನ್. ಇವತ್ತು ಸುರೇಶ್ ಶೈವ ಅನ್ನೊಬ್ಬರನ್ನ ಕರ್ಕೊಂಬಂದು ಇವರ ಒಂದು ಅವಾರ್ಡ್ಸ್ ಬಗ್ಗೆ ಕೇಳೋದಾದರೆ, ಇವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋದಾದ್ರೆ ನಾವು ಏನೂ ಅಲ್ಲ ಅನಿಸ್ಬಿಡುತ್ತೆ ಕೊನೆಯಲ್ಲಿ ತಮ್ಮಗಳಿಗೆಲ್ಲರಿಗೂ. ಸೊ 25ಕ್ಕೂ ಹೆಚ್ಚು ಅವಾರ್ಡ್ಸ್ಗಳನ್ನು ಗೆದ್ದಿದ್ದಾರೆ. 5,000ಕ್ಕೂ ಹೆಚ್ಚು ಪೊಲೀಸ್ ಆಫೀಸರ್ಸ್ಗಳಿಗೆ ಟ್ರೈನಿಂಗನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಕ್ರಿಮಿನಾಲಜಿ ಬಗ್ಗೆ ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ, ಸೈಕಾಲಜಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ, ಫಿನಾನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಸ್ಪೆಷಲಿ ನಾನು ಇವ್ರನ್ನ ಹಿಡಿಬೇಕು ಅಂದರೆ ಒಂದು ಭಾರಿ ಕಷ್ಟ ಆಗಿತ್ತು. ಫಸ್ಟ್ ಇವ್ರದ್ದೊಂದು ಪ್ರಾಸೆಸ್ ಇದೆ. ಒಬ್ಬರು ಕಾಲ್ ಮಾಡಿ ಆಮೇಲೆ ಅವ್ರು ಒಂದು ಡೇಟ್ ಕೊಟ್ಟು ಅವ್ರದ್ದು ಸಿಕ್ಕಾಪಟ್ಟೆ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮಗೊಂದು ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಆ್ಯಂಡ್ ನಿಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಸೊ ಅದ್ರ ಬಗ್ಗೆ ರೀಸೆಂಟಾಗಿ ಬಂದಿರೋದನ್ನ ಕೇಳಬೇಕು. ಹೌ ಯು ಫೀಲ್ ಸರ್? ಹೆಂಗಿದೆ? ಸೊ ನಂದು ತುಂಬ ಸೆಷನ್ಸ್ಗಳು ಇಂಗ್ಲೀಷಲ್ಲಿ ಆಗ್ತಾ ಇರುತ್ತೆ. ಆದರೆ ನಾನು ಇದನ್ನು ತುಂಬ ಟೈಮು ಹೇಳಿದ್ದೀನಿ. ನಾನು ಕನ್ನಡದಲ್ಲಿ ಮಾತಾಡಿದಾಗ ಆಗುವಷ್ಟು ಆನಂದ, ಆಗುವಷ್ಟು ಖುಷಿ ಬಹುಶಃ ನಾನು ಬೇರೆ ಯಾವುದೇ ಲ್ಯಾಂಗ್ವೇಜಸಲ್ಲಿ ಮಾಡಿದಾಗ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ನನ್ನ ಕನ್ನಡ ಜನತೆಗೂ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ತೀನಿ ಸ್ನೇಹಿತರೆ, ಈ ಕೆಲವ್ರಿಗೆ ಅವಾರ್ಡ್ ಸಿಕ್ಕಿದಾಗ ಏನು ಮಾಡಿದ್ರು ಅಂತ ಅವಾರ್ಡ್ ಕೊಡಬೇಕು ಅಂತೀವಿ. ಇವತ್ತು ಇವ್ರನ್ನ ಇನ್ವೈಟ್ ಮಾಡಿ ಇವ್ರ ಜೊತೆ ಕೂತು ನಾವು ಮಾತಾಡಿದಾಗ ಖಂಡಿತ ಇವೆಲ್ಲ ಕಮ್ಮಿ ಅನ್ನಿಸ್ತು ನಿಮಗೆ. ನಾವು ಅವಾಗ ನಾನೇನೋ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ, ಖಂಡಿತ. ಸೊ ಇಷ್ಟು ನಾಲೆಡ್ಜ್ ಇರೋರು ನಮ್ಮ ಚಾನಲಲ್ಲಿ ತುಂಬ ಇಂಪಾರ್ಟೆನ್ಸ್ ಆಗ್ತದೆ. ಬಿಕಾಸ್ ನಮ್ಗೇನು ಗೊತ್ತಿಲ್ಲ, ನಾವು ಅದನ್ನು ಕಲಿಬೋದು ನಿಮ್ಮಿಂದ. ಸೊ ಇವತ್ತು ಬೇಸಿಕ್ ಅಂತ ಟಾಪಿಕ್ ಅಂತ ಹೇಳೋದಾದರೆ ವೆಲ್ತ್ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಿದ್ದೀವಿ. ಇವಾಗ ನಾವು ವೆಲ್ತ್ ಅಂದಿದ ತಕ್ಷಣ ನಾವು ಟಕ್ಕಂತ ಯೋಚನೆ ಮಾಡೋದು, ಸರ್ ರಿಚ್ಚಾ, ದುಡ್ಡಿನ ಬಗ್ಗೆನಾ ಅಂತಲೇ ಫಸ್ಟು ಮೈಂಡಿಗೆ ಬರೋದು ವೆಲ್ತ್ ಅಂದಿದ ತಕ್ಷಣ. ಸೊ ನಿಮ್ಮ ಪ್ರಕಾರ ಫಸ್ಟು ನಾನು ಕೇಳ್ತೀನಿ ಸರ್, ವಾಟ್ ಈಸ್ ವೆಲ್ತ್ ಬಿಲ್ಡಿಂಗ್? ಏನದು ಅದರ ಅರ್ಥ? ನೋಡಿ, ಮೇಕಿಂಗ್ ಮನಿ ಈಸ್ ನಾಟ್ ದ ಥಿಂಗ್ ವಾಟ್ ಯು ಡೂ, ಇಟ್ ಈಸ್ ದ ಸ್ಕಿಲ್ ವಾಟ್ ಯು ಲರ್ನ್ ಅಂತ ಹೇಳ್ತೀವಿ. ಓಕೆ. ನಾನು ತುಂಬ ಎಲ್ಲೂ ರಿಚ್ ಅನ್ನೋಂಥ ಪದ ಉಪಯೋಗಿಸೋದಿಲ್ಲ. ನೀವು ಹೇಳ್ದಾಗೇ ಎಲ್ಲ ಕಡೆ ನಾವು ವೆಲ್ತ್ ಅಂತಲೇ ಪದಗಳನ್ನ ಉಪಯೋಗಿಸ್ತಾ ಇರ್ತೀನಿ. ಈ ವೆಲ್ತನ್ನ ಕ್ರಿಯೇಟ್ ಮಾಡಲಿಕ್ಕೆ ದೆರ್ ಆರ್ ಫ್ಯೂ ಥಿಂಗ್ಸ್, ಅಂದರೆ ಕೆಲವೊಂದು ವಿಷಯಗಳನ್ನು ಫಾಲೋ ಮಾಡಬೇಕಾಗಿರುತ್ತೆ. ಒಂದು ತುಂಬ ಸಿಂಪಲ್ ಒಂದು ಇನ್ಸ್ಟೆನ್ಸ್ನ ಹೇಳ್ತೀನಿ. ಸೊ 2023ನಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸು, ಸೊ ವಿ ಹ್ಯಾಡ್ ಬೀನ್ ಟು ಕೂರ್ಗ್, ನಮ್ಮ ಮೈಸೂರಿಂದ ಸ್ವಲ್ಪ ಮುಂದೆ ಕೊಡಗುಗೆ ಹೋಗಿದ್ದು. ಸೊ ಆ ಸಮಯದಲ್ಲಿ ನನ್ನ ಓಲ್ಡೆಸ್ಟ್ ಒಬ್ಬರು ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡ್ತಾ ಸೊ ದೆನ್ ಆ ಟೈಮಲ್ಲಿ ಅವರು ಕಾಫಿ ಸೀಟ್ಸ್ಗಳಿರುತ್ತಲ್ಲ ಅದನ್ನು ಕ್ಯಾರಿ ಮಾಡ್ತಾಯಿದ್ರು. ಸೊ ಕ್ಯಾರಿ ಮಾಡ್ತಾ ಇರಬೇಕಾದ್ರೆ ದೆನ್ ಹಿ ಆಲ್ಸೋ ಆಫರ್ಡ್ ಮೀ ಆ್ಯಸ್ ಅ ಗೆಸ್ಚರ್ ಆಫ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಪ್ರಕಾರ ನಾನು ಒಂದಷ್ಟು ಕಾಫಿ ಸೀಟ್ಸ್ಗಳನ್ನು ಅವ್ರು ಕೊಟ್ಟರು. ಸೊ ಅದಾದಮೇಲಿಂದ ವಾಪಸ್ಸು ಸರ್ ಹೇಳಿ ಸರ್ ಎಷ್ಟು ಅಮೌಂಟ್ ಹೇಳಿ ಅಂತ ಹೇಳ್ಬಿಟ್ಟು, ಇಲ್ಲ ನೀವು ಏನು ಕೇಳಬೇಡಿ, ನಾನು ನಿಮಗೆ ಇದು ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ನಾನು ನಿಮಗೆ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ದೆನ್ ಈ ಹ್ಯಾಸ್ ಗಿವನ್. ಆ್ಯಂಡ್ ನನ್ನ ಜೊತೆಗೆ ಬಂದಿದ್ದವ್ರಿಗೂ ಒಂದಷ್ಟು ಕಾಫಿ ಸೀಟ್ಸ್ಗಳನ್ನು ಕೊಟ್ಟರು. ಬಿಕಾಸ್ ಈ ಯೂಸ್ ಟು ಬಿ ಅ ಕಾಫಿ ಪ್ಲ್ಯಾಂಟರ್. ಅಲ್ಲಿಂದ ನಾವು ಕುಶಾಲ್ ನಗರಕ್ಕೆ ಬರ್ತಾಯಿದ್ದೋ. ಸೊ ಅಲ್ಲಿ ಒಂದು ಸ್ಮಾಲ್ ಕೇಫ್ ಅದು. ಸೊ ಆ ಕೆಫೆ ಹತ್ರ ನಿಲ್ಲಿಸ್ಬಿಟ್ಟು ದೆನ್ ಅಲ್ಲೊಂದು ಕಾಫಿ ಕೊಡ್ದು. ಆ ಕಾಫಿಗೆ ನಾವು ಒಬ್ಬೊಬ್ಬರು 30 ರೂಪೀಸ್ ಪೇ ಮಾಡಿದ್ದು. ಓಕೆ. ಸೊ ಅದಾಗಿದ್ದು ಮಾರನೇ ದಿನ ನನ್ನೊಬ್ಬರು ಫ್ರೆಂಡು ಒಂದು ಬರ್ಡೇ ಇತ್ತು. ಆ ಬರ್ಡೇಗೆ ಅವರು ಇನ್ವೈಟ್ ಮಾಡಿದರು ನಮ್ಮನ್ನು. ಸೊ ಅವಾಗ ಅದನ್ನು ಸ್ಟಾರ್ಬಕ್ಸಲ್ಲಿ ಕರೆದಿದ್ರು ನಮ್ಮನ್ನು. ಸೇಮ್ ನಾನು ಸ್ಟಾರ್ಬಕ್ಸ್ಗೆ ಹೋಗಿದ್ದಾಗ 275 ರೂಪಾಯಿ ಪ್ಲಸ್ GST ಕಾಫಿ.
ಅಂದರೆ ಆಲ್ಮೋಸ್ಟ್ ಕ್ಲೋಸ್ ಟು 300 ರೂಪಾಯಿ ಚಿಲ್ಲರೆ ಕಾಫಿ. ಸೊ ಆ ಕಾಫಿನೂ ಕುಡ್ದು ನನಗೆ ಅವಾಗ ಅನಿಸಿದ್ದು ಏನಂತ ಹೇಳಿದ್ರೆ, ಸಿ ದ ಪವರ್ ಆಫ್ ಇನ್ಕ್ರೀಸಿಂಗ್ ದಿ ವ್ಯಾಲ್ಯೂ ಆಫ್ ದಟ್ ಸೇಮ್ ಸೀಡ್. ಎಕ್ಸಾಕ್ಟ್ಲಿ ಯಾವಾಗ ಒಬ್ಬ ಫಾರ್ಮರ್ ಹತ್ರ ಇತ್ತೋ ಅದು ಆ ಕಾಫಿ ಸೀಡ್ಸು ಅವ್ರು ನನಗೆ ಫ್ರೀಯಾಗಿ ಕೊಟ್ಟಿದ್ರು. ಅದೇ ಕಾಫಿ ಯಾವಾಗ ಅದು ಬ್ರೀವ್ ಆಗಿ ಒಂದು ಸ್ಮಾಲ್ ಕೇಫಿಗೆ ಬಂತೋ ಆವಾಗ ಅದಕ್ಕೆ 30 ರೂಪಾಯಿ ಕೊಟ್ಟಿದ್ದು. ಅದೇ ಕಾಫಿನ ಜಸ್ಟ್ ಬಿಕಾಸ್ ಆಫ್ ದಿ ಎಲಿವೇಟೆಡ್ ಎಕ್ಸ್ಪೀರಿಯನ್ಸ್, ಎಲಿವೇಟೆಡ್ ಪ್ರೀಮಿಯಂ ಫೀಲಿಂಗ್, ಅದಕ್ಕೆ ನಾವು 275 ರೂಪಾಯಿ ಪ್ಲಸ್ GST ಕೊಡ್ತೀವಿ. ಸೊ ಮನುಷ್ಯನ ಲೈಫಲ್ಲೂ ಅಷ್ಟೇ ವೆಲ್ತ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಮನಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಪೀರಿಯನ್ಸ್. ಮತ್ತು ಅದು ಸ್ಕಿಲ್, ಅಂದರೆ ಮನುಷ್ಯನಿಗೆ ಎಷ್ಟು ಸ್ಕಿಲ್ಲನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೋಗ್ತಾರೆ, ಅವರ ವ್ಯಾಲ್ಯೂಸ್ಗಳನ್ನು ಎಷ್ಟು ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೋಗ್ತಾರೆ, ಅಷ್ಟು ಅವರ ವೆಲ್ತು ತುಂಬ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೇಮ್ ಥಿಂಗ್ ನಮ್ಮ ಲೈಫಲ್ಲೂ ಅಷ್ಟೇ, ವೆಲ್ತ್ನ ಬಿಲ್ಡ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಮನುಷ್ಯ ಮೊದಲು ಅವನು ಎಲ್ಲಿದ್ದಾನೆ ಅಂತ ನಿರ್ಧಾರ ಮಾಡ್ಕೊಳ್ಬೇಕಾಗಿರುತ್ತೆ, ಅವನು ಯಾವ ಎನ್ವಿರಾನ್ಮೆಂಟಲ್ಲಿದ್ದಾನೆ ಅಂತ ನಿರ್ಧಾರ ಮಾಡಬೇಕಾಗಿರುತ್ತೆ. ಸೊ ಈ ಎನ್ವಿರಾನ್ಮೆಂಟ್ ಮೇಲೆ ಅವನ ವ್ಯಾಲ್ಯೂ ನಿರ್ಧಾರ ಆಗುತ್ತೆ, ಆ ವ್ಯಾಲ್ಯೂ ಪ್ರಕಾರ ಅವನು ಎಷ್ಟು ದುಡ್ಡು ಮಾಡ್ತಾನೆ ಅನ್ನೋದು ನಿರ್ಧಾರ ಆಗ್ತಾ ಇರುತ್ತೆ. ಸೊ ಇನ್ನು ವೆಲ್ತ್ ಬಿಲ್ಡಿಂಗ್ ಈಸ್ ಅ ಮೋಸ್ಟ್ ಪಾಯಿಂಟ್ ಅಂತ ನೀವು ಹೇಳ್ತಿರ್ತೀವಿ. ಯು ಡೋಂಟ್ ಯೂಸ್ ಮಚ್ ಆಫ್ ರಿಚ್ ಅನ್ನೋದ್ರ ಬಗ್ಗೆ ನೀವು ಯೂಸ್ ಮಾಡಲ್ಲ ಎಲ್ಲೂ ಕೂಡ. ದುಡ್ಡು ಮಾಡ್ಬೋದು ಈಸಿ ಅಂತ ಹೇಳ್ತೀರಿ. ಈಗ ದುಡ್ಡು ಅಂದ ತಕ್ಷಣ ಕೇಳೋರಿಗೆ ಕಿವಿ ಹಂಗೆ ಒಂದು ಸ್ವಲ್ಪ ಓಪನ್ ಆಗಿರುತ್ತೆ. ಸರ್ ದುಡ್ಡು ಮಾಡೋದು ಸುಲಭನ, ಈಸಿನಾ ಅಥವಾ ಕಷ್ಟನಾ, ಹೇಗೆ ಸರ್? ಪ್ರತಿಯೊಂದು ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಮೈಂಡ್. ಓಕೆ ಅಲ್ವಾ? ನೋಡಿ, ನೀವೊಂದು ಆಗುತ್ತೆ, ನನ್ನ ಕೈನಲ್ಲಿ ಇದು ಸಾಧ್ಯ ಅಂದರೆ ಯು ಆರ್ ರೈಟ್. ಇಲ್ಲ ನನ್ನ ಕೈನಲ್ಲಿ ಆಗಲ್ಲಪ್ಪ ಅಂದರೂ ಯು ಆರ್ ರೈಟ್. ಎರಡೂ ಕಡೆ ಯು ಆರ್ ರೈಟ್. ಬಿಕಾಸ್ ನನಗೆ ಆಗಲ್ಲ ಅಂತ ಅನ್ಕೊಂಡ್ರೆ ಅದಾಗಲ್ಲ. ಕರೆಕ್ಟ್. ಆಗುತ್ತೆ ಅಂತ ಯಾವಾಗ ಅನ್ಕೊಳ್ತೀರಿ ಅವಾಗ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಎರಡೂ ನಮ್ಮ ಮೈಂಡಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಜನ ಅದಕ್ಕೆ ವಿಷಯಗಳು ಹೇಳ್ತಾರೆ, ನೀವು ಹೇಳ್ತೀರಾ ದುಡ್ಡು ಮಾಡೋದು ಈಸಿ ಅಂತ ಹೇಳ್ಬಿಟ್ಟು ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅಂತ. ಆದರೆ ನಾನು ಎಲ್ಲೂ ಓವರ್ ನೈಟ್ ನೀವು ದುಡ್ಡು ಮಾಡ್ತೀರಾ ಅಂತ ಹೇಳಿಲ್ಲ. ಯಾವಾಗಲೂ ಹಾರ್ಡ್ ವರ್ಕ್ಗೆ ಆಲ್ಟರ್ನೇಟಿವ್ಸ್ ಇಲ್ಲ, ಅದಕ್ಕೆ ಶಾರ್ಟ್ ಕಟ್ಸ್ಗಳಿಲ್ಲ. ಅದ್ರ ಮುಖಾಂತರನೇ ಮಾಡಬೇಕು. ಆದರೆ ಡಿಸಿಪ್ಲಿನ್ಡ್ ಆಗಿ ಮಾಡೋದ್ರಿಂದ 100% ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನಾವೇನಾದ್ರು ಅನ್ಕೊಳ್ತಾನೆ ಇದ್ರೆ, ಬಿಕಾಸ್ ನಾನು ಎವ್ರಿಥಿಂಗ್ ಐ ಸೇ ಅಬೌಟ್ ಮೈಂಡಲ್ಲಿ ಅನ್ಕೊಳ್ತಾನೆ ಇದ್ರೆ, ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ಆಬ್ವಿಯಸ್ಲಿ ಆಗಲ್ಲ. ನಾನು ಮಾಡ್ತೀನಿ, ಇದು ನನ್ನ ಕೈಲಿ ಸಾಧ್ಯ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ಫಸ್ಟು ಮನಿ ಮೇಕಿಂಗ್ ಆಂಬಿಷನ್ಸ್ ಅಥವಾ ಮನಿ ಮೇಕಿಂಗ್ ಪ್ಯಾಟರ್ನ್ಸ್ ದಾರಿಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ, ದ ಮೂಮೆಂಟ್ ವೆನ್ ಯು ಥಿಂಕ್, ನಿಮ್ಮ ಮೈಂಡಿಂದ ಏನನ್ನ ಥಾಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಭಾಳ ಭಾಳ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಹೊರಗಡೆ ವೆಲ್ತ್ ಬಿಲ್ಡ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಒಳಗಡೆ ವೆಲ್ತ್ ಬಿಲ್ಡ್ ಆಗಬೇಕು. ಆ ವೆಲ್ತ್ ಒಳಗಡೆ ಬಿಲ್ಡ್ ಆಗಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಅಪಿಯರೆನ್ಸ್ ಆಗೋದೇ ಇಲ್ಲ. ಸರ್, ಇನ್ನೊಂದು ಪ್ರಶ್ನೆ, ಈ ಆಂಟ್ರಪ್ರಿನರ್ಸು ಅಥವಾ ಓನ್ ಬಿಸ್ನೆಸ್ ಮಾಡೋರು ವೆಲ್ತ್ ಬಿಲ್ಡಿಂಗ್ ಬಗ್ಗೆ ನಿಮ್ಮ ಒಂದು ಡಿಫೈನ್ ಮಾಡೋದಾದರೆ ಹೇಗೆ ಸರ್ ಅದು? ಈಗ ನೀವು ಹೇಳಿದಾಗೆ ಆಂಟ್ರಪ್ರಿನಿಯರ್ಸ್ ಅವ್ರದ್ದು ಒಂದು ಒಪಿನಿಯನ್ಸು ಅಥವಾ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಫಸ್ಟ್ ನೋಡಬೇಕಾಗುತ್ತೆ. ಮೊದಲು ನಿಯರ್ಲಿ 6 years ಬ್ಯಾಕು, ಅಂದರೆ ಬಿಫೋರ್ ಕೋವಿಡ್ ಎಲ್ಲ ಆಗೋದಕ್ಕಿಂತ ಮುಂಚೆ, ವಿ ವಾಂಟೆಡ್ ಸಮ್ ಇನ್ವೆಸ್ಟ್ಮೆಂಟ್. ಸೊ ಆ ಇನ್ವೆಸ್ಟ್ಮೆಂಟ್ ಬೇಕು ಅನ್ನೋ ಕಾರಣಕ್ಕೆ ಐ ಅಪ್ರೋಚ್ಡ್ ಒನ್ ಆಫ್ ದಿ ಪರ್ಸನ್. ಅಂದರೆ ನನ್ನೊಬ್ಬರು ತುಂಬ ಆತ್ಮೀಯರೊಬ್ಬರು ಇದ್ದಾರೆ, ಅವರೊಬ್ಬರದ್ದು ರೆಫರೆನ್ಸ್ ಕೊಟ್ಟಿದ್ರು. ಸೊ ಯು ಕ್ಯಾನ್ ಅಪ್ರೋಚ್ ಹಿಮ್ ಫಾರ್ ಕ್ಯಾಪಿಟಲ್ ಆ ಥರ ಎಲ್ಲ ಫುಲ್ಲು. ಸೊ ಅದಾದಮೇಲಿಂದ ಹೋಗಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ದು, ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಅದಾದಮೇಲಿಂದ ಸ್ವಲ್ಪ ಟೈಮ್ ಆಯಿತು. ಇದನ್ನು ವಿಜುವಲೈಸ್ ಮಾಡ್ತಾ ಹೋಗಿ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಇದರೊಳಗಡೆಯಿಂದ ನನ್ನ ಲೈಫಲ್ಲಿ ನಾನು ತುಂಬ ಕಲ್ತಿದ್ದಿದ್ದೆ. ಓಕೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡಬೇಕಾದ್ರೆ ಹಂಗೆ ಇದೇ ಥರ ಒಂದು ಹಾಲಲ್ಲೆಲ್ಲ ಕೂತ್ಕೊಂಡು ಎಲ್ಲ ಕಾಫಿ ಎಲ್ಲ ಆಫರ್ ಮಾಡಿದರು, ಎಲ್ಲ ಕುಡಿತಾ ಎಲ್ಲ ಕೂತ್ಕೊಂಡಿದ್ದು. ಅದಾದಮೇಲೆ ಕೇಳಿದ್ರು, ಏನು ನಿಮ್ಮ ಪ್ರಾಜೆಕ್ಟು ಅಂತ. ದೆನ್ ಐ ಎಕ್ಸ್ಪ್ಲೈನ್ಡ್ ಆಲ್ ದ ಪ್ರಾಜೆಕ್ಟ್ಸ್, ನಮ್ದು ಏನೇನೆಲ್ಲ ಪ್ರಾಜೆಕ್ಟ್ಸ್ಗಳಿದೆ, ವಾಟ್ ವಿ ಡೂ ಅನ್ನೋಂಥದ್ದೆಲ್ಲ ಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಆ್ಯಂಡ್ ಐ ಆಸ್ಕ್ಡ್ ಹಿಮ್ ಸಮ್ ಎಕ್ಸ್ ಅಮೌಂಟ್, ಒಂದು ಅಮೌಂಟನ್ನು ಕೇಳಿದೆ. ಸೊ ದಿಸ್ ವಾಟ್ ದ ಕ್ಯಾಪಿಟಲ್ ವಾಟ್ ವಿ ಆರ್ ಲುಕಿಂಗ್ ಅಂತೇಳಿ. ದೆನ್ ಆ ಪರ್ಸನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಓಕೆ ಟೆಲ್ ಮಿ ವಾಟ್ ಈಸ್ ದ ರಿಟರ್ನ್ ಐ ಆಮ್ ಗೋಯಿಂಗ್ ಟು ಗೆಟ್ ಅಂತ. ನಾನು ಸೈಡ್ ಸಮ್ XYZ ಈ ಅಮೌಂಟ್ ನಿಮಗೆ ಬರುತ್ತೆ ಅಂತ ಹೇಳಿದೆ. ಸೊ ಅದಾದಮೇಲಿಂದ ಸ್ವಲ್ಪ ಹೊತ್ತು 1-2-3 ನಿಮಿಷ ಆದಮೇಲಿಂದ ಹಿ ಸೈಡ್, ಓಕೆ ನಾಳೆ 10:15 ಮೇಲೆ ಬನ್ನಿ, ಐ ವಿಲ್ ಗಿವ್ ಯು ಅ ಚೆಕ್, ಸೊ ಯು ಕ್ಯಾನ್ ಸ್ಟಾರ್ಟ್ ದಿಸ್ ಅಂತ ಹೇಳಿದ್ರು. ಐ ವಾಸ್ ಸ್ಟಂಡ್. ರೀಸನ್ ಏನಂತ ಹೇಳಿದ್ರೆ, ನನ್ನನ್ನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದ ಮನುಷ್ಯ, ಆದರೆ ಆಲ್ ಆಫ್ ಎ ಸಡನ್ ಐ ಆಮ್ ರೆಡಿ ಟು ಗಿವ್ ದ ಮನಿ ಅಂತ ಹೇಳಿದ್ರಲ್ವಾ, ಹ್ಯಾಕ್ ಸಾಧ್ಯ ಆಯಿತು? ಸೊ ಅದಾದಮೇಲಿಂದ ಔಟ್ ಆಫ್ ಕ್ಯೂರಿಯಾಸಿಟಿ ಎಲ್ಲ ಆದಮೇಲಿಂದ ನಾವಾಗಲೂ ಹೇಳ್ತಾ ಇರ್ತೀನಿ, ಏನಾದರೂ ಆದಮೇಲಿಂದ ಸುಮ್ಮನೆ ಇರಬೇಕು, ಅಲ್ಲಿ ಏನು ಮಾತಾಡೋಕೆ ಹೋಗಬಾರ್ದು ಅಂತೇಳಿ. ಬಟ್ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಅವ್ರನ್ನ ಕೇಳಿದೆ, ಸರ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು, ಆದರೂ ಒಂದೇ ಸೆಷನ್ ನಮ್ಮದಾಗಿರೋದು, ಜಸ್ಟ್ ನಾನೊಬ್ಬರು ರೆಫರೆನ್ಸಿಂದ ಬಂದಿದೆ. ಆದರೆ ನೀವು ಸಡನ್ನಾಗಿ ನನಗೆ ಹೇಳಿದ್ರಿ ಸೊ ನಾಳೆ ಬನ್ನಿ ನೀವು ದುಡ್ಡು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು, ಜಸ್ಟ್ ಔಟ್ ಆಫ್ ಮೈ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಸರ್. ಸೊ ನೀವು ಹೆಂಗೆ ಹೇಳಿದ್ರಿ ಅಂತ. ಸೊ ದೆನ್ ಹಿ ಸೆಡ್, ಸರ್ ನೀವು
ಎಷ್ಟು ಅಮೌಂಟ್ ಕೇಳಿದ್ರಿ? ಐ ಸೆಡ್ ಎಕ್ಸ್ ಅಮೌಂಟ್. ನನಗೆ ಎಷ್ಟು ಪ್ರಾಫಿಟ್ ಬರ್ಬೋದು ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ XYZ. ನಿಮ್ಮದು ಬಿಸ್ನೆಸ್ ಪ್ರಪೋಸಲ್ ನೋಡಿದ ತಕ್ಷಣ ನಂಗೆ ಅರ್ಥ ಆಗುತ್ತೆ ಆ ಫಂಡಮೆಂಟಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಬೇಸ್ ಮೇಲಿಂದ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ನನ್ನ ಕೈಯಿಂದ ದುಡ್ಡು ಹೋದರೆ ಎಷ್ಟು ಕಳ್ಕೊಬೋದು ನಾನು ಅಂತ ಯೋಚನೆ ಮಾಡ್ತೀನಿ. ಅದೇ ನನಗೇನಾದರೂ ದುಡ್ಡು ಬರುತ್ತೆ ಅಂತ ಆಯಿತು ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತೀನಿ. ದಿಸ್ ಈಸ್ ಕಾಲ್ಡ್ ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತೇಳಿ. ಯಾವುದೇ ಆಂಟ್ರಪ್ರಿನಿಯರ್ಸ್ಗಳು ಅವ್ರು ಇದೇ ಪ್ರಕಾರ ಯೋಚನೆ ಮಾಡ್ತಾರೆ. ಇನ್ ಕೇಸ್ ನಾ ಕಳ್ಕೊಳ್ಳೋದಾದ್ರೂ ಎಷ್ಟು ಕಳ್ಕೊತೀನಿ, ಇನ್ ಕೇಸ್ ನಾ ಪಡ್ಕೊಳ್ಳೋದಾದ್ರೆ ಎಷ್ಟು ಪಡ್ಕೋತೀನಿ ಅಂತೇಳಿ. ತುಂಬ ಜನಗಳು ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈ ರಿಸ್ಕ್ ವರ್ಸಸ್ ಬೆನಿಫಿಟನ್ನು ಅನಾಲಿಸಿಸೇ ಮಾಡೋದಿಲ್ಲ. ದ ಮೂಮೆಂಟ್ ಯಾರಾದರೂ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಥವಾ ಎಲ್ಲೋ ಒಂದು ಕಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆ ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂದರೆ ನಿಮ್ಮ ಬೆನಿಫಿಟ್ ಜಾಸ್ತಿ ಸಿಗುತ್ತೆ, ಕಳ್ಕೊಳ್ಳೋದು ಕಮ್ಮಿ ಇರುತ್ತೆ ಅಂದರೆ ಜನಗಳು ಕ್ಯಾಲ್ಕುಲೇಟಿವ್ ರಿಸ್ಕ್ ಯಾವಾಗ ತೊಗೊಳ್ಳೋದಿಲ್ಲ, ಆಬ್ವಿಯಸ್ಲಿ ಅವರು ಬೇಗ ಬೇಗ ಪ್ರೋಗ್ರೆಸ್ ಆಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ತುಂಬ ಎಂಟ್ರಪ್ರಿನಿಯರ್ಸ್ದು ಮೈಂಡ್ಸೆಟ್ಟು, ಬಿಸ್ನೆಸ್ ಮನ್ಗಳ ಮೈಂಡ್ಸೆಟ್ಟು ನಾನು ನೋಡಿರುವಂಥದ್ದು, ದ ಮೂಮೆಂಟ್ ವೆನ್ ದೇ ಡಿಫೈನ್ ಅಥವಾ ರಿಸ್ಕು ಮತ್ತು ಬೆನಿಫಿಟ್ಸ್ ನಡುವೆ ಇರುವಂತಹ ಅಸೆಸ್ಮೆಂಟನ್ನು ನೋಡಿ ಅದ್ರ ಮೇಲೆ ಅವರು ಡಿಸಿಷನ್ ತಗೊಳ್ತಾರೆ. ಹಾಗಾಗಿ ಅವರು ಫಾಸ್ಟಾಗಿ ವೆಲ್ತನ್ನು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ, ಇದೇ ಒಂದು ಬೆಟರ್ ಕ್ವಶನ್ ಕೇಳ್ಬೋದು. ವಿಚ್ ಫೀಲ್ಡ್ ಈಸ್ ಬೆಟರ್ ಟು ಕ್ರಿಯೇಟ್ ಅ ವೆಲ್ತ್ ಸರ್ ನಿಮ್ಮ ಪ್ರಕಾರ? ಅದನ್ನು ಹೇಗೆ ಡಿಫೈನ್ ಮಾಡುತ್ತೀರಾ ನೀವು ಅದನ್ನು? ನೋಡಿ, ನಾನು ಯಾವಾಗಲೂ ಹೇಳುವಂಥದ್ದು, ನೀವು ಎಲ್ಲಿ ಲಾಂಗ್ ಟರ್ಮ್ ಗೇಮ್ ಆಡ್ಬೋದು ಆ ಫೀಲ್ಡನ್ನು ನೀವು ಪಿಕಪ್ ಮಾಡ್ಕೊಳ್ಬೇಕು. ಲಾಂಗ್ ಟರ್ಮ್, ಎಸ್, ಗುಡ್ ವರ್ಡ್. ಜೊತೆಗೆ ಎಲ್ಲಿ ಲಾಂಗ್ ಟರ್ಮ್ ಪ್ಲೇಯರ್ಸ್ ಇರ್ತಾರೆ ಆ ಫೀಲ್ಡಲ್ಲಿ ನೀವು ಹೋಗಬೇಕು. ಬಿಕಾಸ್ ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಬಿಸ್ನೆಸ್ ಯಾವಾಗಲೂ ಲಾಂಗರ್ ದಿ ಡ್ಯೂರೇಷನಲ್ಲಿ ಬದುಕೋದಿಲ್ಲ. ಯಾವುದೇ ಒಂದು ನೀವು ಒಬ್ಬ ಆಂಟ್ರಪ್ರಿನಿಯರ್ ಆಗಿರಿ ಅಥವಾ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಿ, ಅದು ನಿಮಗೆ ಲಾಂಗರ್ ಟೈಮ್ ಇರಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಲಾಂಗ್ ಟೈಮ್ ಪ್ಲೇ ಮಾಡೋದಕ್ಕೆ ರೆಡಿ ಇರಬೇಕು. ಆ ಗೇಮನ್ನು ಆಡೋದಕ್ಕೆ ರೆಡಿ ಇರಬೇಕು. ಜೊತೆಗೆ ಆ ಪ್ಲೇಯರ್ಸ್ಗಳು ಲಾಂಗ್ ಟರ್ಮೇ ಇರುವಂಥವ್ರು ಇರಬೇಕು. ಸೊ ತುಂಬ ಸಮಯ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಜನಗಳೆಲ್ಲ ಈ ಶಾರ್ಟ್ ಕಟ್ಸ್ಗಳನ್ನ ಹುಡುಕ್ತಿರ್ತಾರೆ. ಓಕೆ, ಇವತ್ತೇನೋ ಟ್ರೆಂಡಲ್ಲಿದೆ, ದೇ ರೈಡ್ ಆನ್ ದಟ್ ಟ್ರೆಂಡ್. ಆದರೆ ನಾಳೆ ಟ್ರೆಂಡ್ ಮುಗಿದ ತಕ್ಷಣ ದೆಲ್ ಬಿ ಲಿಟ್ರಲಿ ಆನ್ ದ ರೋಡ್. ಇದನ್ನು ನಮ್ಮ ಕನ್ನಡದಲ್ಲಿ ಗೆದ್ದೆ ತಿನ್ಬಾರ ಹಿಡಿತಾರೆ ಅಂತ ಕರೀತಾರೆ, ಆ ಥರ ಅಂತ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟು ನಾವು ಆ ಥರ ಯೋಚನೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನೀವು ಯಾವಾಗ ಲಾಂಗ್ ಟರ್ಮ್ ಇಂಡಸ್ಟ್ರಿಗಳಿಗೆ ಕಾಲಿಡೋದಿಲ್ಲ ಅವಾಗ ಎಲ್ಲವನ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ನೋಡಿ, ನಾನು ಎಲ್ಲರಿಗೂ ಹೇಳುವಂಥದ್ದು, ಈಗ ನೋಡಿ, ಒಬ್ಬ ವ್ಯಕ್ತಿಗೆ 40 years ಆಗಿದೆ ಅಂತ ಇಟ್ಕೊಳ್ಳಿ. ಅವ್ರು 20ನೇ ವಯಸ್ಸಲ್ಲಿ ಅದು 25ನೇ ವಯಸ್ಸಲ್ಲಿ ಅವ್ರು ಏನೋ ಒಂದು ವರ್ಕನ್ನು ಸ್ಟಾರ್ಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. 15 ವರ್ಷಗಳ ಕಾಲ ಅಂದರೆ ಸುಮಾರು 180 ತಿಂಗಳುಗಳ ಕಾಲ ಅಲ್ವಾ. ಸೊ ಕ್ಲೋಸ್ ಅವರು ಯಾವುದೋ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಿರ್ತಾರೆ. ಬೇರೆ ಒಂದು 2-3 ಫೀಲ್ಡ್ ಆಗಿದ್ರು ಒಂದು ಕೋರ್ ಫೀಲ್ಡಲ್ಲಿ ಅಂತ ವರ್ಕ್ ಮಾಡಿರ್ತಾರೆ. 40ನೇ ವರ್ಷ ಆದಮೇಲಿಂದ ಅವ್ರು ಏನು ಯೋಚನೆ ಮಾಡಬಾರ್ದು ಅಂದರೆ, ನಾನು ಹೊಸದಾಗಿ ಏನು ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡಬಾರ್ದು. ಕರೆಕ್ಟ್. ಸೊ ಇಲ್ಲಿವರೆಗೂ ನಾನು ಏನು ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಮೇಲೆ ಬಿಲ್ಡ್ ಮಾಡೋದ್ರಿಂದ ಮಾತ್ರ ಅವರು ಬೇಗ ಪ್ರೋಗ್ರೆಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ದ ಮೂಮೆಂಟ್ ವೆನ್ ಈಸ್ ರೀಚಸ್ 40, 42, 45 ಅದರ ರೀಚ್ ಆದಾಗ ಮೇ ಬಿ ಅವ್ರಿಗೆ ಹೊಸದಾಗಿ ಸಾಫ್ಟ್ವೇರ್ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನಾನು ಹೇಳಲ್ಲ. ಅವರು ಫೈನಾನ್ಸ್ ಫೀಲ್ಡಲ್ಲಿ ವರ್ಕ್ ಮಾಡಿದರೆ ಮೇ ಬಿ ಮಾಡ್ಬೋದು, ಆದರೆ ಆ ಲರ್ನಿಂಗ್ ಕರ್ವ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗಲೂ ನೀವು ಲಾಂಗ್ ಟರ್ಮ್ ಫೀಲ್ಡಲ್ಲಿ ಎಲ್ಲಿರ್ಬೋದು ಆ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಎರಡನೇದು, ನಿಮ್ಮ ಎಕ್ಸ್ಪೀರಿಯನ್ಸ್ ಬ್ಯಾಕ್ಗ್ರೌಂಡ್ ಏನಿದೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು. ಕರೆಕ್ಟ್. ದಿಸ್ ಈಸ್ ವಾಟ್ ಆಲ್ವೇಸ್ ಐ ಸೇ. ಸರ್, ಇನ್ನೊಂದು, ಈ ವೆಲ್ತ್ ಕ್ರಿಯೇಟ್ ಮಾಡೋ ಒಂದು ಆತುರದಲ್ಲಿ ಕೆಲವರು ಈ ಬಿಸ್ನೆಸ್ಗಳಲ್ಲಾಗಿರ್ಬೋದು ಅಥವಾ ಆಂಟರ್ಪ್ರಿನರ್ಸ್ ಆಗಿರ್ಬೋದು ಬೇಗ ಗಿವ್ ಅಪ್ ಮಾಡ್ಬಿಡ್ತಾರೆ ಸರ್. ಇಟ್ಸ್ ಒಂದು ಸ್ಪ್ಯಾನ್ ಆಫ್ ಒಂದು 6 months ಕೂಡ ತರ್ಕೊಳ್ಳಲ್ಲ ಕೆಲವರು. ಸರ್ ಬರ್ಡನ್ ಆಗ್ತಿದೆ, ನಾವು ಹಿಂಗೆ ಯೋಚನೆ ಮಾಡಬೇಕು, ಇದನ್ನು ವೆಲ್ತ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬಿಸ್ನೆಸ್ಸಲ್ಲಿ ಹೇಗೆ ಅನ್ನೋದು, ಅಂಥವ್ರಿಗೆ ಏನು ಹೇಳ್ತಿದ್ದಾರೆ? ನೋಡಿ, ಯಾವಾಗಲೂ ಒಂದು ಲಾಂಗ್ ಟರ್ಮ್ ವೆಲ್ತ್ ಅಂತ ಏನು ಕ್ರಿಯೇಟ್ ಆಗುತ್ತಲ್ಲ, ಸೊ ಇದು ಯಾವಾಗಲೂ ಒಂದು ಸ್ಪ್ರಿಂಟ್ ಅಲ್ಲ, ಇದೊಂದು ಮ್ಯಾರಥಾನ್. ಓಕೆ, ಅಂದರೆ ನಿಧಾನವಾಗಿ ನಡೀತಾ ಇರಬೇಕು. ಓವರ್ ಎ ಟೈಮ್ ನಿಮ್ಗೆ ಅದರೊಳಗಡೆ ಸಕ್ಸಸ್ ಸಿಗುವಂಥದ್ದು. ನಾನು ಇದನ್ನು ತುಂಬ ಜನದ ಹತ್ರ ನೋಡಿದ್ದೀನಿ. ಅವರು ಯಾವುದಾದ್ರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ, ಒಂದು 6 months ಅಷ್ಟೊತ್ತಿಗೆ ನೋಡ್ತಾರೆ, ಈ ಬಿಸ್ನೆಸ್ ನನಗೆ ವರ್ಕೌಟ್ ಆಗ್ತಾ ಇಲ್ಲಪ್ಪ ಅಂತೇಳಿ ಆ ಬಿಸ್ನೆಸ್ನ ಬಿಟ್ಟುಬಿಡ್ತಾರೆ. ಕರೆಕ್ಟ್. ಅಥವಾ ಏನೋ ಒಂದು ವೃತ್ತಿನ ಸ್ಟಾರ್ಟ್ ಮಾಡ್ತಾರೆ, ಪ್ರೊಫೆಷನಲ್ನ ಸ್ಟಾರ್ಟ್ ಮಾಡ್ತಾರೆ, ಒಂದಷ್ಟು ಟೈಮ್ ಆಗುತ್ತೆ, ಒಂದು 6 months ಆಗುತ್ತೆ, 1 year ಆಗುತ್ತೆ. ಅದಾದ ನಂತರ ಅಂದ್ಕೊಳ್ತಾರೆ, ಅಯ್ಯೋ ಇದು ಯಾಕೋ ನನ್ನ ಫೀಲ್ಡ್ ಅಲ್ಲ, ವಾಪಸ್ಸು ನನ್ನ ರೆಸ್ಯೂಮ್ನ ನೌಕರಿನಲ್ಲೋ ಅಥವಾ ಟೈಮ್ಸ್ ಜಾಬ್ಸಲ್ಲಿ ಅಪ್ಡೇಟ್ ಮಾಡೋಣ, ಲೆಟ್ ಮಿ ಗೋ ಫಾರ್ ಅನದರ್ ಜಾಬ್ ಅಂತ ಹೇಳ್ಬಿಟ್ಟು ಮತ್ತೆ ಆ ಡಿಸಿಷನ್ನ ತೊಗೊಬಿಡ್ತಾರೆ. ಕರೆಕ್ಟ್. ಸಿ, ನಾನು ಯಾವಾಗಲೂ ಹೇಳುವಂಥದ್ದು, ದ ಮೂಮೆಂಟ್ ವೆನ್ ಯು ಹ್ಯಾವ್ ದಟ್ ಗಿವ್ ಅಪ್ ಮೈಂಡ್ ಸೆಟ್, ಒಂದು ಬಿಸ್ನೆಸ್ ಅಲ್ಲ ಯಾವ ಬಿಸ್ನೆಸ್ ಮಾಡಿದ್ರೂ ಉದ್ಧಾರ ಆಗಲ್ಲ. ಇದೇ ಸತ್ಯ. ಗಿವ್ ಅಪ್ ಮೈಂಡ್ ಸೆಟ್ ಯಾರಿಗಿರಲ್ವೋ ಅವನು ಮಾತ್ರನೇ ಫಿನಿಶ್ ಲೈನ್ ತನಕ ಹೋಗೋದಕ್ಕಾಗತ್ತೆ. ಅದಕ್ಕೆ ತುಂಬ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಎಕ್ಸಾಂಪಲ್ ಇದು. ತುಂಬ ಟೈಮ್ ಹೇಳಿರ್ತೀನಿ ಇದನ್ನು. 1968ನೇ ಇಸ್ವಿನಲ್ಲಿ ಮೆಕ್ಸಿಕೋನಲ್ಲಿ ಒಂದು ಒಲಿಂಪಿಕ್ಸ್ ಆಗ್ತಾ ಇರುತ್ತೆ. ಅದರೊಳಗಡೆ ಒಂದು ಮ್ಯಾರಥಾನಲ್ಲಿ ಜಾನ್ ಸ್ಟೀಫನ್ ಅಕ್ವಾರಿ ಅನ್ನುವಂಥವ್ರು ಬಂದಿರ್ತಾರೆ.
ಅವರು ಓಡಬೇಕಾದ್ರೆ ಅವ್ರ ಕಾಲಿಗೆ ಇಂಜೂರ್ ಆಗೋಗುತ್ತೆ. ಆದ್ರೂ ಆ ಮನುಷ್ಯ ಅಲ್ಲೇ ನಿಲ್ದೇನೆ ಕುಂಟ್ತಾನೇನೆ ಅವರು ಆ ಫಿನಿಶ್ ಲೈನನ್ನು ದಾಟ್ತಾರೆ. ಓಕೆ. ಆವಾಗ ಅಲ್ಲಿರುವಂಥ ಜರ್ನಲಿಸ್ಟ್ಗಳು, ಅಲ್ಲಿರುವಂಥ ಜನಗಳು ಇವರೆಲ್ಲ ಕೇಳ್ತಾರೆ, ಅಲ್ಲಪ್ಪ ನಿಂಗೆ ಕಾಲಿಗೆ ಏಟಾಗಿದೆ, ಕಾಲಿಗೆ ಇಂಜೂರ್ ಆಗಿದೆ, ಆದ್ರೂ ನೀನು ಅಷ್ಟು ದೂರ ಹೋಗೋ ಅವಶ್ಯಕತೆ ಇತ್ತಾ, ಅಲ್ಲೇ ಬಿಟ್ಬಿಡೋದಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆದರೆ ಈ ಮನುಷ್ಯ ಎಂಥ ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ ಅಂದರೆ, ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಏನು ಹೇಳ್ತಾರೆ ಅಂದರೆ, ಮೈ ಕಂಟ್ರಿ ಡಿಡ್ ನಾಟ್ ಸೆಂಡ್ ಮೀ ಫ್ರಮ್ 5000 miles ಟು ಸ್ಟಾರ್ಟ್ ದ ರೇಸ್, ಇಟ್ ಸೆಂಟ್ ಮೀ ಫ್ರಮ್ ದೇರ್ ಟು ಹಿಯರ್ ಟು ಫಿನಿಶ್ ದ ರೇಸ್ ಅಂತ. ಸೂಪರ್. ನನ್ನ ಕಂಟ್ರಿ ಅಲ್ಲಿಂದ, ಅವ್ರು ತಾಂಜಾನಿಯಾದಿಂದ ಬಂದಿರ್ತಾರೆ, ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು, ಕಳಿಸಿರೋದು ನನ್ನನ್ನು ರೇಸನ್ನು ಸ್ಟಾರ್ಟ್ ಮಾಡೋದಕ್ಕಲ್ಲ, ಆ ರೇಸನ್ನು ಫಿನಿಶ್ ಮಾಡೋದಕ್ಕೆ ಅಂತೇಳಿ. ಸೊ ದಟ್ ಈಸ್ ದಿ ಪವರ್ ಆಫ್ ಸ್ಪೋರ್ಟಿವ್ ಮೈಂಡ್ ಸೆಟ್. ಏನಾದ್ರು ಸ್ಟಾರ್ಟ್ ಮಾಡಿದಾಗ ಸೋಲ್ಬೋದು, ಇಟ್ಸ್ ಓಕೆ. ಸೊ ನಾನು ಅದಕ್ಕೆ ಹೇಳೋದು, ನೀವೇನಾದ್ರು ಸೋಲ್ತೀರಾ ಲೈಫಲ್ಲಿ, ಬೇಗ ಸೋಲಿ, ಫಾಸ್ಟಾಗಿ ಸೋಲ್ತೀವಿ, ಫಾಸ್ಟಾಗಿ ಕಲಿಬೇಕು. ಅದರಿಂದ ನೀವು 40 ವರ್ಷ ಆಮೇಲಿಂದ 50 ವರ್ಷ ಆಮೇಲಿಂದ ಅವಾಗ ಸೋತು ಕಲಿತೀನಿ ಅಂದರೆ ಟೈಮ್ ನಿಮಗೆ ತುಂಬ ಕಡಿಮೆ ಇರುತ್ತೆ ಅವಾಗ. ಸೊ ನೀವು ಯಾವಾಗ ಯಂಗ್ ಆಗಿರ್ತೀರಿ ಆ ಟೈಮಲ್ಲಿ, ಅದಕ್ಕೆ ಹೇಳ್ತೀನಿ ಫೇಲ್ ಫಾಸ್ಟ್ ಫಾಸ್ಟ್ ಫಾರ್ವರ್ಡ್ ಅಂತ. ನೀವು ಫೇಲೇ ಆಗೋದಾದ್ರೂ ಬೇಗ ಫೇಲ್ ಆಗಿಬಿಡಿ. ಸೊ ಯು ಲರ್ನ್ ಸಮಥಿಂಗ್. ಅದರಿಂದ ಏನೋ ಮಾಡ್ತೀರಿ, ಅದರಿಂದ ಬಿಲ್ಡ್ ಮಾಡ್ತಾ ಹೋಗ್ತೀರಿ. ಯಾರಿಗೆ ಈ ಗಿವ್ ಅಪ್ ಮೈಂಡ್ ಸೆಟ್ ಇರೋದಿಲ್ಲ, ಯಾವ ಮನುಷ್ಯ ನಾನು ಏನೇ ಮಾಡಿದ್ರು ನನ್ನ ಲೈಫಲ್ಲಿ ಅದನ್ನು ಬಿಡ್ದಂಗೆ ಮಾಡ್ತೀನಿ ಅಂತ ಹೇಳ್ತಾರೆ, ಅವರು ಮಾತ್ರನೇ ಉನ್ನತವಾದ ಸ್ಥಾನಗಳಿಗೆ ರೀಚ್ ಆಗ್ತಾರೆ. ಸರ್, ಈ ಓವರ್ನೈಟ್ ಸಕ್ಸಸ್ ಬಗ್ಗೆ ನೀವು ಹೇಗೆ ಡಿಫೈನ್ ಮಾಡ್ಬೋದು ಸರ್? ರಾತ್ರೋರಾತ್ರಿ ನಾನು ಸ್ಟಾರ್ ಆಗ್ಬಿಡ್ಬೇಕು, ರಾತ್ರೋರಾತ್ರಿ ಸಕ್ಸಸ್ಫುಲ್ ಆಗಬೇಕು, ರಾತ್ರೋರಾತ್ರಿ ದುಡ್ಡು ಮಾಡಿಬಿಡ್ಬೇಕು, ಈ ಒಂದು ಆತರದಲ್ಲೇ ತುಂಬ ಜನ ಸೋತಿರೋದು ಜಾಸ್ತಿ. ಈ ಓವರ್ನೈಟ್ ಸಕ್ಸಸ್ ಬಗ್ಗೆ ಹೇಳೋದಾದರೆ, ಜನಗಳು ಒಂದು 20-25 ವರ್ಷ ಕೆಲಸಕ್ಕೆ ಸೇರ್ಕೋತಾರೆ ಅಂತ ಇಟ್ಕೊಳ್ಳೋಣ. ಅವರು ನೆಕ್ಸ್ಟು 35-40 ವರ್ಷ ಒಂದು ಕಂಪನಿಗೋ ಅಥವಾ ಒಂದು ಸರ್ವಿಸ್ಗೋ ಅವ್ರು ಇಡೀ ಜನ್ಮನ ಧಾರೆ ಏರಿಯಕ್ಕೆ ರೆಡಿ ಇರ್ತಾರೆ. ಆದರೆ ಒಂದು 60 ತಿಂಗಳು ಅಂದರೆ 5 ವರ್ಷ ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕಿಂದ, ಸ್ಮಾರ್ಟ್ನೆಸ್ಸಿಂದ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋದಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಅವರು 40 ವರ್ಷ ಅವ್ರು ಧಾರೆ ಏರಿತಾರಲ್ವಾ, ನಾ ಹೇಳುವಂಥದ್ದು ಜಸ್ಟ್ 5 ವರ್ಷ ನೀವೆಲ್ಲಿಗೆ ಸಡನ್ನಾಗಿ ಕೊಡ್ತೀರಿ, ಅದು 5th ಇಯರ್ ಆದಮೇಲಿಂದ, ನಾನು ಅವಾಗ 6th ಇಯರಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲ್ಲ, ಬಟ್ ಯಾವುದೇ ಒಂದು ವಿಷಯಗಳು ಓವರ್ ನೈಟ್ ಸಕ್ಸಸ್ ಆಗಲ್ಲ. ಆ ಓವರ್ ನೈಟ್ ಸಕ್ಸಸ್ ಹಿಂದೆ 20 ವರ್ಷದ ಎಫರ್ಟ್ಸ್ ಇರುತ್ತೆ. ಕರೆಕ್ಟ್. ಆ 20 ವರ್ಷದ ಎಫರ್ಟ್ಸು ಓವರ್ ನೈಟ್ ಸಕ್ಸಸ್ಸನ್ನು ಯಾವಾಗಲೂ ತಂದು ಕೊಡ್ತಾ ಇರುತ್ತೆ. ಇದು ತುಂಬ ಜನ ಗೊತ್ತಿರುತ್ತೆ ಈ ಒಂದು ಅನಾಲಜಿ. ಸೊ ನೀವೊಂದು ಬ್ಯಾಂಬೂ ಟ್ರೀನ ಬಗ್ಗೆ ಕೇಳಿರ್ತೀರಿ, ಅದು ಸ್ಟಾರ್ಟಿಂಗ್ 5 years ಏನು ಬೆಳೆಯೋದೇ ಇಲ್ಲ. ಹೌದು. ಸೊ ಅದಾದ್ಮೇಲಿಂದ ಲಾಸ್ಟ್ 6 weeks ಅಷ್ಟೊತ್ತಿಗೆ ಆಲ್ಮೋಸ್ಟ್ 60 fruits, ಸೊ ಆಲ್ಮೋಸ್ಟ್ 90 fruits ತನಕ ಬೆಳೆದೋಗ್ಬಿಡುತ್ತೆ. ಸೊ ಇದು ಅದೇ ಥರ, ಯಾವುದೇ ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇರಿ, ನೀವೊಂದು ಆಂಟ್ರಪ್ರಿನಿಯರ್ ಮೈಂಡ್ ಸೆಟ್ ಇಟ್ಕೊಂಡಿರಿ, ಅಥವಾ ನೀವು ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡ್ತಾ ಇರಿ, ಪ್ರತಿಯೊಂದು ಇಟ್ಸ್ ಅ ಲಾಂಗ್ ಟರ್ಮ್ ಗೇಮ್. ನೀವು ಆ ಕ್ಷಣದಲ್ಲಿ ಯು ಕೀಪ್ ಸೊ ಪ್ಲೇಸಿಂಗ್ ಯುವರ್ ಟೈಮ್, ನಿಮ್ಮ ದುಡ್ಡನ್ನು, ಎನರ್ಜಿನ ಎಲ್ಲವನ್ನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬನ್ನಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಲ್ ಆಫ್ ಎ ಸಡನ್ ಅದು ನಿಮಗೆ ಓವರ್ ನೈಟ್ ಸಕ್ಸಸ್ ಕೊಡುತ್ತೆ. ಆದರೆ ಏನೂ ಮಾಡ್ದೇನೆ ನಾನು ಓವರ್ ನೈಟ್ ಸಕ್ಸಸ್ ಆಗ್ತೀನಿ ಅನ್ನೋದು ಸುಳ್ಳು ನನ್ನ ಪ್ರಕಾರ. ರೀಸನ್ ಏನಂತ ಹೇಳಿದ್ರೆ, ಪ್ರತಿ ಹಾರ್ಡ್ ವರ್ಕ್ನೂ, ಒಂದು ಸಣ್ಣ 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 ಸಕ್ಸಸ್ನೂ ಬಹಳಷ್ಟು ಹಾರ್ಡ್ ವರ್ಕ್ಗಳನ್ನ ಬ್ಯಾಕ್ಗ್ರೌಂಡಲ್ಲಿ ಎಕ್ಸ್ಪೆಕ್ಟ್ ಮಾಡುತ್ತೆ. ಕರೆಕ್ಟ್. ಸೊ ಹಾಗಾಗಿ ರವಿ ಬೆಳಗೆರೆಯವರು ಒಂದು ಮಾತು ಹೇಳ್ತಾರೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಅವ್ರದ್ದೊಂದು ಕಾಸ್ಬಾತ್ ಅಂತೇಳಿ ಒಂದು ಪುಸ್ತಕದಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾರೆ. ಪ್ರತಿ ಹಕ್ಕಿನೂ ಹೊಟ್ಟೆ ಒಳಗಡೆ ಮೊಟ್ಟೆ ಮೂಡಿದ ತಕ್ಷಣ ಒಂದು ಗೂಡು ಕಟ್ಟಬೇಕು ಅಂತ ನಿರ್ಧಾರ ಮಾಡುತ್ತೆ. ಆ ಗೂಡು ಅನ್ನೋಂಥದ್ದು ಒಂದು ಮೇಜರ್ ಟಾರ್ಗೆಟ್. ಅದರ ಚುಂಚಿನಲ್ಲಿ ಹೆಕ್ಕಿ ತರುವಂಥ ಸಣ್ಣ ಸಣ್ಣ ಕಡ್ಡಿ ತುಂಡುಗಳು ಶಾರ್ಟ್ ಆ್ಯಂಡ್ ಸ್ಮಾಲ್ ಟಾರ್ಗೆಟ್. ಯಾವಾಗ ಮನುಷ್ಯ ಒಂದು ಗೂಡು ಕಟ್ಟಬೇಕು ಅನ್ನೋದನ್ನು ದೊಡ್ಡ ಟಾರ್ಗೆಟ್ ಅಂತ ಇಟ್ಕೊಂಡ್ರೆ, ಅದ್ರ ಚುಂಚಲ್ಲಿ ಹೆಕ್ಕಿ ತರುತ್ತಲ್ಲ ಆ ಸಣ್ಣ ಸಣ್ಣ ಟ್ವಿಕ್ಸ್ಗಳನ್ನು, ಆ ಟಾರ್ಗೆಟ್ಸ್ಗಳನ್ನು ಮರ್ತೋಗ್ಬಿಟ್ರೆ ಅವ್ನು ದೊಡ್ಡದಾದಂಥ ಗೂಡನ್ನು ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಸೇಮ್ ವೇ ನೀವು ಏನೇನೇ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬ್ಯಾಕ್ಗ್ರೌಂಡಲ್ಲಿ ದೇರ್ ಮಸ್ಟ್ ಬಿ ಸಮಥಿಂಗ್, ಅಂದರೆ ಒಂದು ಪ್ರೋಗ್ರಾಮ್ ಇರಬೇಕು, ಒಂದು ಸಾಫ್ಟ್ವೇರ್ ಇರಬೇಕು, ದಟ್ ಈಸ್ ಕಾಲ್ಡ್ ಎಫರ್ಟ್. ಸರ್, ಇನ್ನು ಈ ರೆಸಲ್ಯೂಷನ್ ಬಗ್ಗೆ ಮಾತಾಡಬೇಕು ಸರ್. ನಾಳೆಯಿಂದ ನ್ಯೂ ಇಯರ್ ಫಸ್ಟು, ನಾಳೆಯಿಂದ ನಾನು ಈ ಕೆಲಸ ಮಾಡ್ತೀನಿ, ನಾಳೆಯಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್, ಅಥವಾ ನಾಳೆಯಿಂದ ಜಿಮ್ಗೆ ಹೋಗ್ತೀನಿ, ಈ ವರ್ಕ್ದು ಹೆಂಗೆ ಡಿಫೈನ್ ಮಾಡ್ತೀರಿ ಸರ್ ನೀವು ಇದನ್ನು ಹೇಳೋರ್ಗೆ, ಆ ಮನಸ್ಥಿತಿ ಯೋಚನೆ ಮಾಡೋರಿಗೆ? ನೋಡಿ, ನಾವೀಗ ಹೊಸ ವರ್ಷಕ್ಕೆ ಎಂಟರ್ ಆಗಿದ್ದೀವಿ. ಹೌದು ಸರ್. ನಮ್ಮ ಮನೆಯಲ್ಲಿ ಕ್ಯಾಲೆಂಡ್ರು ಬದಲಾಗುತ್ತೆ, ಆದರೆ ಲೈಫ್ ಬದಲಾಗಬೇಕು ಅಂದರೆ ಕ್ಯಾಲೆಂಡ್ರ್ ಬದಲಾದರೆ ಸಾಲಲ್ಲ. ನಮ್ಮ ಹ್ಯಾಬಿಟ್ಸ್ಗಳು ಬದಲಾಗಬೇಕು, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ಸ್ಗಳು ಬದಲಾಗಬೇಕು, ನಮ್ಮ ಯೋಚನಾ ಲಹರಿ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಪ್ಯಾಟರ್ನ್ಸ್ ಇರುತ್ತೆ, ಆ ಪ್ಯಾಟರ್ನ್ಸ್ಗಳು ಬದಲಾಗಬೇಕು, ಆವಾಗ ಮಾತ್ರ ಆಗುತ್ತೆ. ಸೊ ಈ ತುಂಬ ಜನ ರೆಸೊಲ್ಯೂಷನ್ಸ್ಗಳನ್ನ ತಗೋತಾರೆ. ಹಾಗಾಗೊಂದು ಚೈನೀಸ್ ಪ್ರಾವರ್ಬ್ ಇದೆ, ಯುವರ್ ಮೋಸ್ಟ್ ಆಫ್ ದ ಗೋಲ್ಸ್ ಆರ್ ಆ್ಯಸ್ ಶಾರ್ಟ್ ಲಿವ್ಡ್ ಆ್ಯಸ್ ಯುವರ್ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ. ಅಂದರೆ ನಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಎಷ್ಟು ಕಡಿಮೆ ಸಮಯದಲ್ಲಿ ಸತ್ತು ಹೋಗುತ್ತೆ, ಅಷ್ಟೇ ಪ್ರಮಾಣದ್ದು ನಿಮ್ಮದು ತುಂಬ ಗೋಲ್ಸ್ಗಳಾಗೋಗಿರುತ್ತೆ ಲೈಫಲ್ಲಿ ಅಂತೇಳಿ.
ಸೊ ಹಾಗಾಗಿ ನಾನು ಫನ್ನಿಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಬಿಕಾಸ್ ಇಡೀ ಪ್ರಪಂಚದಲ್ಲೇ ನಿಮಗೆ ತುಂಬ ಬೆಸ್ಟ್ ಪ್ಲೇಸ್ ಯಾವುದು ಅಂದರೆ ನಮ್ಮ ಮೈಸೂರು ಅಂತ ಹೇಳ್ತಾ ಇರ್ತೀನಿ. ಓಕೆ, ಸೊ ಇದೊಂಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಮೈಸೂರು, ನಮ್ಮ ಮೈಸೂರಲ್ಲಿ ಒಂದು ಲೇಕ್ ಇದೆ. ಓಕೆ, ನೀವೇನಾದ್ರೂ 1ನೇ ತಾರೀಕು ಬಂದರೆ ನೀವು 2 ಕಿಲೋಮೀಟರ್ ಹಿಂದೆ ಕಾರ್ ನಿಲ್ಲಿಸ್ಬೇಕು ವಾಕಿಂಗಿಗೆ ಬರೋದಕ್ಕೆ. ಯಾಕೆ? ಅಲ್ಲಿರೋರೆಲ್ಲರೂ ಯಾವತ್ತು ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿರ್ತಾರೆ, ಎಲ್ಲರೂ ಬರ್ತಾರಲ್ಲ ವಾಕಿಂಗ್ ಮಾಡೋದಕ್ಕೆ. ನೀವು ಒಂದು 2 ಕಿಲೋಮೀಟರ್ ಹಿಂದೆ ನಿಲ್ಲಿಸ್ಬಿಟ್ಟಿರ್ತೀರಿ ಗಾಡಿನ. ಅದಾದ್ಮೇಲಿಂದ ಕಾರ್ ನೀವು ನಡ್ಕೊಂಡು ಬರ್ತೀರಿ 2 ಕಿಲೋಮೀಟರ್ ವಾಕ್ ಮಾಡಿಕೊಂಡು. ಅದಾದ್ಮೇಲಿಂದ 5ನೇ ತಾರೀಕು ಆಗುತ್ತೆ, 1 ಕಿಲೋಮೀಟರ್ ಬರ್ತೀರಿ. January 15, 16 ಆಗುತ್ತೆ. ಆವಾಗ ಆಲ್ಮೋಸ್ಟ್ ನೀವು ಲೇಕ್ ಪಕ್ಕನೇ ನಿಲ್ಲಿಸ್ಬೋದು. ನೀವು ಫೆಬ್ರವರಿ ಮಂತಲ್ಲಿ ಹೋದರೆ ನೀವು ಬಾತ್ಕೊಳ್ಳಿ ಬಿಟ್ಟರೆ ಬೇರೆ ಏನು ಇರೋದೇ ಇಲ್ಲ ಅಲ್ಲಿ. ಅಂದರೆ ನೀವು ಹೇಳ್ತಿರೋ ಪ್ರಕಾರ ರೆಸಲ್ಯೂಷನ್ ತಗೊಳ್ತಾರೆ, ದೇ ವಿಲ್ ನಾಟ್ ಕಂಪ್ಲೀಟ್ ಮಾಡೋದಿಲ್ಲ. ಸೊ ರೀಸನ್ ಏನಂತ ಹೇಳಿದ್ರೆ, ನೀವು ರೆಸಲ್ಯೂಷನ್ ತಗೊಂಡು ಮಾತ್ರಕ್ಕೆ ಆಲ್ ಆಫ್ ಎ ಸಡನ್ ಮಾಡೋದು ಮಾತ್ರಕ್ಕೆ ಮನಸ್ಸು ಅದನ್ನು ಒಪ್ಪೋದಿಲ್ಲ. ನಾಳೆಯಿಂದ ಇದು ಮಾಡ್ಬಿಡ್ತೀನಿ ಅಂತಂದ್ರೆ ಒಪ್ಪಲ್ಲ ಮೈಂಡ್ ಅದನ್ನ. ನಾಳೆಯಿಂದ ಸ್ಮೋಕ್ ಮಾಡೋದು ಬಿಟ್ಬಿಡ್ತೀನಿ, ಮೈಂಡ್ ನಾನು ಇದೇನು ಕಿತ್ಕೋತಾ ಇದೆಯಾ ಮಾರಾಯ ನೀನು ಅಂತ ಹೇಳುತ್ತೆ. ಸೊ ನಾಳೆಯಿಂದ ನಾನು ಇದು ಬಿಟ್ಬಿಡ್ತೀನಿ, ನಾಳೆಯಿಂದ ಮಾಡ್ಬಿಡ್ತೀನಿ ಅಂದರೆ ಆಲ್ ಆಫ್ ಎ ಸಡನ್ನು ಶಿಫ್ಟ್ ಮಾಡೋದು ಭಾಳ ಕಷ್ಟ. ದೇರ್ ಆರ್ ಪೀಪಲ್ ಸೊ ಓವರ್ ಆಲ್ ಗುಡ್ ಪೀಪಲ್, ಮೇ ಬಿ ತುಂಬ ಟಫೆಸ್ಟ್ ಆಗಿ ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋರು ಮಾಡ್ಬೋದು. ಆದರೆ ಐ ಆಮ್ ಟಾಕಿಂಗ್ ಅಬೌಟ್ 95% ಆಫ್ ದ ಅದರ್ ರೆಸ್ಟ್ ಆಫ್ ದ ಪೀಪಲ್. ಹಾಗಾಗಿ ಮನುಷ್ಯ ಮನಸ್ಸಿನಲ್ಲಿ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡೋದ್ರ ಮೇಲೆ ಅವ್ನು ವರ್ಕ್ ಮಾಡಬೇಕು ಹೊರತು ಕ್ಯಾಲೆಂಡರ್ ಚೇಂಜ್ ಮಾಡೋದ್ರ ಮೇಲಲ್ಲ. ಆಲ್ ಆಫ್ ಎ ಸಡನ್ ಪ್ರತಿಯೊಂದೂ ಚೇಂಜ್ ಆಗೋದಿಲ್ಲ. ನಂದು ಒನ್ ಆಫ್ ದಿ ಫೇವರೇಟ್ ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ರೋಮ್ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ನಗರ ಅಂತ ಎಲ್ಲರೂ ಹೇಳ್ತೀವಿ ಅಲ್ವಾ. ಆದರೆ ರೋಮ್ ಹ್ಯಾಸ್ ನಾಟ್ ಬಿಲ್ಟ್ ಇನ್ ಅ ಸಿಂಗಲ್ ಡೇ. ರೋಮ್ ಬಿಲ್ಟ್ ಎವ್ರಿ ಡೇ. ಸೇಮ್ ವೇ ನಮ್ಮ ಲೈಫಲ್ಲೂ ಅಷ್ಟೇನೆ ಬದುಕು ಅನ್ನೋಂಥದ್ದು ಪ್ರತಿ ದಿನವೂ ಬಿಲ್ಡ್ ಆಗುತ್ತೆ. ಇದು ಒಂದು ದಿನದಲ್ಲಿ ಬಿಲ್ಡ್ ಆಗುವಂಥದ್ದಲ್ಲ. ಹಾಗಾಗಿ ನಾವೇನೇ ವೆಲ್ತನ್ನು ಕ್ರಿಯೇಟ್ ಮಾಡಿರಲಿ, ಯಾವುದೇ ರೀತಿ ಇರಲಿ, ಇಟ್ ಈಸ್ ಆಲ್ ಕಮಿಂಗ್ ಫ್ರಮ್ ನಮ್ಮ ಎವ್ರಿ ಡೇ ಎಫರ್ಟ್ಸ್ಗಳು, ಎವ್ರಿ ಡೇ ಹ್ಯಾಬಿಟ್ಸ್ಗಳು ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತಾ ಅಥವಾ ಕೆಳಗೆ ತಳ್ಳುತ್ತಾ ಅಂತ ನಿರ್ಧಾರ ಆಗ್ತಾ ಇರುತ್ತೆ. ಸರ್, ನೀವೆಲ್ಲೂ ಕೂಡ ರಿಚ್ ಅನ್ನೋ ಪದ ಬಳಸಲ್ಲ ಸರ್. ಸಾಹುಕಾರರು ಅನ್ನೋ ಪದ ಬಳಸೋದಕ್ಕಿಂತ ಹೆಚ್ಚಾಗಿ ನೀವು ವೆಲ್ತ್ ಅನ್ನೋ ಒಂದು ವರ್ಡ್ನ ತುಂಬ ಯೂಸ್ ಮಾಡ್ತೀರಿ. ಸೊ ಅದು ಕಾರಣ ಏನು ಅಂತ ಕೇಳ್ಬೋದು ಅದಕ್ಕೆ? ಫಸ್ಟ್ ಆಫ್ ಆಲ್ ನಾವು ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಬೇಕು. ವೆಲ್ತ್ಗೂ ರಿಚ್ಗೂ ಏನು ಡಿಫ್ರೆನ್ಸ್ ಅಂತೇಳಿ ನೋಡಿ. ವೆಲ್ತ್ ಅನ್ನುವಂಥದ್ದು, ಬಿಕಾಸ್ ನಾನು ಯಾವಾಗಲೂ ನಮ್ಮ ಪ್ರೋಗ್ರಾಮ್ಸಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಸೊ ವೆಲ್ತ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಪರ್ಟೈನಿಂಗ್ ಟು ಓನ್ಲಿ ಮನಿ. ಅಂದರೆ ದುಡ್ಡಿಗೆ ಮಾತ್ರ ಪರ್ಟೈನ್ ಆಗಿರುವಂಥದ್ದಲ್ಲ ವೆಲ್ತ್ ಅನ್ನುವಂಥದ್ದು. ಅಂದರೆ ಈಗ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ಮನಿ ಪ್ಯಾಟ್ರನ್ ಎಲ್ಲಿ ಬಂತಲ್ಲಿ? ಬಂದಿಲ್ಲ ಅಲ್ವಾ. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ನಾನು ಡಿಫೈನ್ ಮಾಡಬೇಕಾದ್ರೆ ವೆಲ್ತ್ ಅನ್ನೋದಕ್ಕೆ ಬೇರೆ ಮೀನಿಂಗ್ ಇದೆ ಅಂತ ಆಯ್ತು ಅಲ್ಲಿಗೆ. ಒಬ್ಬ ಮನುಷ್ಯನ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಬಟ್ ಅವನಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು, ಅವ್ನು ನೆಕ್ಸ್ಟು ಬರೀ ಅದೇ ಮಾತ್ರೆನಲ್ಲೂ ಅವ್ನು ಬದುಕಬೇಕು ಅಂತ ಇಟ್ಕೊಳ್ಳಿ. ದೆನ್ ಏನು ಮಾಡಬೇಕು ಅವ್ನು ದುಡ್ಡು ಇಟ್ಕೊಂಡು? ಇನ್ನೊಬ್ಬನ ಹತ್ರ ಬಿಲಿಯನ್ ಗಟ್ಟಲೆ ದುಡ್ಡಿದೆ, ಅವ್ನ ಹೆಂಡತಿ ಜೊತೆಗೆ, ಅವನ ಅಪ್ಪ ಅಮ್ಮನ ಜೊತೆಗೆ, ಅವನ ಮಕ್ಕಳ ಜೊತೆಗೆ ಅವ್ನ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಏನು ಪ್ರಯೋಜನ? ಕರೆಕ್ಟ್. ಸೊ ವೆಲ್ತ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ ಈಸ್ ಅಬೌಟ್ ಓವರ್ ಆಲ್ ವೆಲ್ ಬೀಯಿಂಗ್. ಸೂಪರ್. ಅಟ್ ದ ಸೇಮ್ ಟೈಮ್ ಒಬ್ಬ ಡಾಕ್ಟರ್, ಫಾರ್ ಎಕ್ಸಾಂಪಲ್ ನಾನು ತುಂಬ ಒಬ್ಬರು ಆತ್ಮೀಯ ಡಾಕ್ಟರ್ ಒಬ್ಬರಿದ್ದಾರೆ, ಅವ್ರಿಗೂ ನಾನು ಇದನ್ನೇ ಹೇಳ್ತಾ ಇದ್ದು. ಅವರು, ನೀವು ಎಕ್ಸಾಂಪಲ್ ಒಂದು ತಿಂಗಳಿಗೆ ಒಂದು 10 ಲಕ್ಷ ದುಡಿತಾರೆ ಅಂತ ಇಟ್ಕೊಳ್ಳಿ, ಅವ್ರು ರಿಚ್ಚಾ ಅಲ್ವಾ? ರಿಚ್ ನಾವೆಲ್ಲ ಅನ್ಕೋತೀವಿ, ಬಟ್ ಆ್ಯಕ್ಚುಲಿ ನೋ. ರೀಸನ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಮಂತಿಂದ ಅವ್ರು ಆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಆ ದುಡ್ಡು ಬರಲ್ಲ ಅವ್ರಿಗೆ. ಕರೆಕ್ಟ್. ಸೊ ದಟ್ ಈಸ್ ವೈ ಇಟ್ ಈಸ್ ನಾಟ್ ದ ವೇ ಟು ಬಿಲ್ಡ್ ಅ ರಿಚ್ನೆಸ್. ಓಕೆ. ಯಾವಾಗ ದುಡ್ಡನ್ನು ದುಡಿತಾರೆ ಅದನ್ನು ಸ್ಮಾರ್ಟ್ ವೇನಲ್ಲಿ ಅವ್ರು ಇನ್ವೆಸ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಜಸ್ಟ್ ಅದನ್ನು ದುಡಿತಾ ಹೋಗ್ತಿರ್ತಾರೆ. ಅಂದರೆ ಇಫ್ ದೇ ಡೋಂಟ್ ಹ್ಯಾವ್ ಸಮಥಿಂಗ್ ಸಾಲಿಡ್, ಅವರು ನಾಳೆ ಏನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ದುಡ್ಡು ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ಅವ್ರ ಲೈಫ್ ನಿರ್ಧಾರ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ವೆಲ್ತ್. ತುಂಬ ಜನ ರಿಚ್ ಆಗಿರೋದಕ್ಕಿಂತನೂ ವೆಲ್ದಿ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಹೌದು. ಓನ್ಲಿ ರೀಸನ್ ಏನಂತ ಹೇಳಿದ್ರೆ, ನಾನು ತುಂಬ ಜನ ನೋಡಿದ್ದೀನಿ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ನೋಡ್ತಾರೆ, ಏನಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿ ಕೋಟಿಗಟ್ಟಲೆ ಗಳಿಸಿ ಅಂತ ಹೇಳ್ಬಿಟ್ಟು ಫುಲ್ಲು ಫ್ಯಾಸಿನೇಟ್ ಆಗಿಬಿಡ್ತಾರೆ ವರ್ಡ್ಸ್ ನಂಬರ್ಸ್ಗಳ ಬಗ್ಗೆ. ನನ್ನ ಕ್ಲಾಸಸ್ಗೆ ಬರೋರು ತುಂಬ ಜನ ಹೇಳ್ತಾರೆ, ಸರ್ ಇದು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಒಂದು 10 ಲಕ್ಷ ಇದೆ ನನ್ನ ಹತ್ರ, ಸರ್ 1 crore ಮಾಡೋ ಐಡಿಯಾ ಕೊಟ್ಬಿಡಿ ನೀವು ಅಂತೇಳ್ಬಿಟ್ಟು. ಹಂಗೇನಾರು ಆಗೋಂಗಿದ್ದಿದ್ರೆ ನಾನು ಒಬ್ಬಂಗೆ 55,000 ರೂಪಾಯಿ ಸಂಬಳ ಕೊಟ್ಬಿಟ್ಟು ಇರಿಸ್ತಾ ಇದ್ದೆ ನಾನೇನೆ ಅಲ್ವಾ, ಆಬ್ವಿಯಸ್ಲಿ. ಸೊ 1 ಲಕ್ಷನೇ ಕೊಟ್ಬಿಟ್ಟು ಇರಿಸ್ತಾ ಇದ್ದೆ. ಸೊ ಪಾಯಿಂಟ್ ಏನಂತ ಹೇಳಿದ್ರೆ, ಇಟ್ ಈಸ್ ನಾಟ್ ದ್ಯಾಟ್ ವೇ. ಬಿಕಾಸ್ ನೀವು ಯೂಟ್ಯೂಬಲ್ಲಿ ತಮ್ಮನೇಲಿ ಅಂದರೆ ಕೋಟಿಗಟ್ಟಲೆ ನಾನು ಮಾಡಿಬಿಡ್ತೀನಿ ಆ ಥರ ಹೇಳಿ ಅಂದರೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ ಓವರ್ ನೈಟಲ್ಲಿ ನಿಮ್ಗೆ ಕೊಡ್ತೀನಿ, 99.99% ಅದು ಫೇಕ್. ಅದು ಓಕೆ. ರೀಸನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದನ್ನು ನೋಡಿ ಫ್ಯಾಸಿನೇಟ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಸಿ ಓನ್ಲಿ ಪಾಯಿಂಟ್,
ನಿಮ್ಮ ಹತ್ರ ದುಡ್ಡಿದ್ರೆ ಸಣ್ಣದಾಗಿ ಇನ್ವೆಸ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು ವೆಲ್ತ್ನ ಬಿಲ್ಡ್ ಮಾಡಲಿಕ್ಕೆ. ತುಂಬ ಜನ ಅಂದ್ಕೊಳ್ತಾರೆ ನೀವೇನು ಮಾಡ್ತೀರಾ, ಐ ಆಮ್ ಅ ಫುಲ್ ಟೈಮ್ ಟ್ರೇಡರ್ ಅಂತ ಹೇಳ್ತಾರೆ. ಅವಶ್ಯಕತೆ ಏನಿದೆ? ಓಕೆ. ಸೊ ಬಿಕಾಸ್ ಸೆಬಿ ಹೇಳುತ್ತೆ 95 to 98% ಆಫ್ ದ ಪೀಪಲ್ ಸ್ಟಾಕ್ ಮಾರ್ಕೆಟ್ಗೆ ಯಾರು ಬರ್ತಾರೋ ಅವ್ರು ದುಡ್ಡು ಕಳ್ಕೊತಾರೆ ಅಂತ ಹೇಳುತ್ತೆ. ನಾನು ಹೇಳ್ತಾ ಇರೋದಲ್ಲ, ಸೆಬಿ ಹೇಳ್ತಾ ಇರೋದು. 97%. 95 to 98%. ನಿಮಗೆ ಫಸ್ಟ್ ಡಿಸ್ಕ್ರಿಪ್ಷನ್ ಒಂದು ಹೇಳಬೇಕಾಗಿತ್ತು, ಸೆಬಿಯಲ್ಲಿ ಸರ್ಟಿಫೈಡ್ ಇನ್ವೆಸ್ಟರ್ ಸರ್ ಬಂದು, ಸೊ ಅದನ್ನು ಇನ್ನೂ ಕ್ಲಿಯರ್ ಆಗಿ ಹೇಳ್ತಾರೆ ಇವಾಗ ಅದ್ರ ಬಗ್ಗೆ. ಎಸ್. ಸೊ ಅದೊಂದು ನಮ್ಮದೊಂದು ಎಕ್ಸಾಮು ಸಹ ಅದು ಕ್ಲಿಯರ್ ಆಗಿದೆ. ಅದು ಅಂದರೆ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನ್ ಅಂತ ಹೇಳಿ. ಸೊ ಅದ್ರ ಬೇಸ್ ಮೇಲಿಂದ ಹೇಳ್ತಾ ಇದ್ದೀನಿ. ಅಂದರೆ 95 to 97% ಅಷ್ಟು ಜನಗಳು ದುಡ್ಡನ್ನು ಕಳ್ಕೊತಾರೆ ಮಾರ್ಕೆಟ್ನಲ್ಲಿ. ಪಾಯಿಂಟ್ ಏನಂತ ಹೇಳಿದ್ರೆ ಅದೆಲ್ಲ ಆಲ್ ಆಫ್ ಎ ಸಡನ್ ಮನಿ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಅದಕ್ಕೆ ತುಂಬ ಸ್ಟ್ರಾಟಜೀಸ್ ಬೇಕು, ತುಂಬ ಐಡಿಯಾಲಜೀಸ್ ಬೇಕು. ಯು ಶುಡ್ ನೋ, ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಗೊತ್ತಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಗೊತ್ತಿರಬೇಕು, ತುಂಬ ವಿಷಯಗಳಿದೆ. ಫುಲ್ ಟೈಮ್ ಟ್ರೇಡರ್ ಆಗುವಂಥದ್ದು ಅಂದರೆ ಯಾರೋ ನೋಡ್ತಿರ್ತಾರೆ, ಸಡನ್ನಾಗಿ ಇನ್ಸ್ಪೈರ್ ಆಗ್ತಾರೆ, ಐ ವಾಂಟ್ ಟು ಬಿಕಮ್ ಫುಲ್ ಟೈಮ್ ಟ್ರೇಡರ್, ನಾನು ಅದನ್ನು ಪ್ರಮೋಟ್ ಮಾಡಲ್ಲ. ಸೊ ಆಲ್ವೇಸ್ ಐಸೆ ಸಣ್ಣದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಾಳೆ ಬೆಳಗ್ಗೆಯಿಂದ $1 billion ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 5,000ದಿಂದ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ವಿತ್ ಸಮ್ ಅಮೌಂಟ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ. ಆ ಹ್ಯಾಬಿಟು ನಿಮ್ಮನ್ನು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಮಾಡುತ್ತೆ. ಅದು ನಿಮಗೆ ನಿಜವಾದ ವೆಲ್ತ್ನ ತಂದು ಕೊಡುತ್ತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ರಿಚ್ ಆ್ಯಂಡ್ ಅ ವೆಲ್ದಿ. ಸರ್, ಇನ್ನೊಂದು ಈ ಸ್ಟೇಟಸ್ ಬಗ್ಗೆ ನಾನು ಕೇಳಲೇಬೇಕಾಗಿತ್ತು ನಿಮ್ಮ ಹತ್ರ. ಪಕ್ಕದ ಮನೆಯವ್ರು ಕಾರ್ ಇಟ್ಟವ್ರೆ, ನಾವು ಕಾರ್ ತಗೋಬೇಕು. ಪಕ್ಕದ ಮನೇಲಿ AC ಹಾಕ್ಸಿದ್ದಾರೆ, ನಾವು AC ಹಾಕ್ಸ್ಬೇಕು. ಪಕ್ಕದ ಮನೆಯವ್ರು ಒಂದು 10 ಗ್ರಾಮ್ ಚಿನ್ನ ತೊಗೊಂಡವ್ರೆ, ನಾನು ಒಂದು 10 ಗ್ರಾಮ್ ಚಿನ್ನ. ಈ ಒಂದು ಇದನ್ನು ನಾನು ಆ್ಯಕ್ಚುಲಾಗಿ ಇದನ್ನು ಸ್ಟೇಟಸ್ ಅಂತ ಇದು ಜೂಜು ಅಂತ ಕರಿತೀನಿ ನಾನು. ಬಿಕಾಸ್ ಅವ್ರು ಮಾಡಿದ್ದನ್ನು ನಾನು ಮಾಡಬೇಕು ಅನ್ನೋದ್ರ ಮನಸ್ಥಿತಿ ಎಷ್ಟು ಸರಿ ಎಷ್ಟು ತಪ್ಪು ಸರ್ ಅದ್ರ ಬಗ್ಗೆ? ನಾನು ಇದನ್ನು ಯಾವಾಗಲೂ ಹೇಳೋದು, ಇಗ್ನೋರ್ ದಿ ಸ್ಟೇಟಸ್ ಗೇಮ್ಸ್ ಆ್ಯಂಡ್ ಫೋಕಸ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್ ಇನ್ ಯುವರ್ ಲೈಫ್ ಅಂತ. ಇದನ್ನು ಸ್ಟೇಟಸ್ ಗೇಮ್ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್, ಒಬ್ಬರು ಮಹಾಜ್ಞಾನಿ ಹೇಳ್ತಾರೆ ಇದನ್ನು, ತುಂಬ ಜನಗಳು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಯಾವ್ಯಾವುದೋ ಫಾಲ್ತು ಚೀಸ್ಗಳನ್ನೆಲ್ಲ ಖರೀದಿ ಮಾಡಿ ಬರ್ತಾರಲ್ವಾ, ಅಂದರೆ ಒಂದು ಕಾರ್ ಬೈ ಮಾಡ್ತಾರೆ ಅಥವಾ ತುಂಬ ವಿಷಯಗಳನ್ನ ಬೈ ಮಾಡ್ತಾರಲ್ವಾ, ಅದೆಲ್ಲವನ್ನು ಟು ಇಂಪ್ರೆಸ್ ಸಂಬಡಿ ಹೂಮ್ ದೇ ಡೋಂಟ್ ಲೈಕ್. ಓಕೆ, ಯಾರಿಗೆ ಇಷ್ಟ ಇರಲ್ವೋ ಅವನನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರ್ತಾರೆ ಅಂತ ಹೇಳಿ. ಸೊ ಈ ಸ್ಟೇಟಸ್ ಗೇಮ್ ಅನ್ನೋದು ಒಂದು ಟ್ರ್ಯಾಪ್. ಅದು ಅಂದರೆ ಈ ಫೇಕ್ ರಿಚ್ ಅಂತ ಕರಿತೀವಿ ಅವ್ರನ್ನೆಲ್ಲ. ಅಂದರೆ ದೇ ವಾಂಟ್ ಟು ಶೋ ಆಫ್. ಕರೆಕ್ಟ್. ಸೊ ನನ್ನ ಹತ್ರ ಇಷ್ಟಿದೆ, ನನ್ನ ಹತ್ರ BMW ಇದೆ, ನನ್ನ ಹತ್ರ ಬೆನ್ಸ್ ಇದೆ. ಆದರೆ ರಿಯಲ್ ರಿಚ್ ಆಗಿರುವಂಥವ್ರು ಅವ್ರಿಗೊಂದು ಡಿಪ್ರಿಸಿಯೇಷನ್ ಬೆನಿಫಿಟ್ ಅಂತ ಸಿಗುತ್ತೆ, ಆ ಕಾರಣಕ್ಕೋಸ್ಕರ ಆ ಕಾರ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ತುಂಬ ಜನ ಮಾಡಿ, ಓ ನಮ್ಮ ಮನೆ ಪಕ್ಕ ಮನೆಯವ್ರು ತೊಗೊಂಡು ಬಂದ್ರ, ಆ ಕಡೆ ಸೈಡಿಂದ ಹೆಂಡತಿ ಹೇಳಿದ ತಕ್ಷಣ ಸೊ ಹೋಗು ನಾಳೆ ಬೆಳಿಗ್ಗೆ EMI ಮಾಡಿಸು ತೊಗೊಂಡು ಬಾ ಕಾರ್ನ. ಹಾಗಾಗಿ ಜಗ್ಗೇಶ್ ಅವರು ಒಂದು ಬ್ಯೂಟಿಫುಲ್ ಒಂದು ಮಾತು ಹೇಳ್ತಾರೆ ಒಂದು ಮೂವಿನಲ್ಲಿ, ನೀವು ನೋಡಿರ್ತೀರಿ, ಎದ್ದೇಳು ಮಂಜುನಾಥ ಅಂತ ಅನ್ಕೋತಿನದು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಅವೆಲ್ಲವೂ ಕಾರುಗಳ ಸಾಲಲ್ಲ, ಅವೆಲ್ಲ ಸಾಲದ ಕಾರುಗಳು ಅಂತ. ಕರೆಕ್ಟ್. ಸೊ ಹಾಗಾಗಿ ಅಂದರೆ ಲಾಟ್ ಆಫ್ ಟೈಮ್ಸ್ ಪೀಪಲ್ ಬೈ ಆನ್ EMIs. ಸೊ ಅದೇ ಪ್ರಕಾರ ಬೈ ಮಾಡಿ ನಾನು ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ಡಿಪ್ರಿಸಿಯೇಷನ್ ಅಸೆಟ್ಸ್ಗೆ ಹಾಕೋದಕ್ಕೆ ಸಾಲ ಮಾಡೋದು ತಪ್ಪು ಅಂತ ಹೇಳ್ತೀನಿ. ನೀವು ಅಪ್ರಿಷಿಯೇಟ್ ಆಗುವಂಥ ಅಸೆಟ್ಸ್ಗಳಿಗೆ ಹಾಕ್ಬೇಕಲ್ವ ಆಬ್ವಿಯಸ್ಲಿ. ಡಿಪ್ರಿಷಿಯೇಟ್ ಆಗುವಂಥ ಅಸೆಟ್ಸ್ಗಳಿಗೆ ಹಾಕಿದ್ರೆ ಇಟ್ಸ್ ಗಾನ್ ಕೇಸ್. ಸ್ಟೀವ್ ಜಾಬ್ಸ್ ಅವರು ಒಂದು ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ. ಅವ್ರು ಏನಂದರೆ, ಡೋಂಟ್ ಲೆಟ್ ಅದರ್ ನಾಯ್ಸ್, ಅಂದರೆ ಬೇರೆಯವರ ನಾಯ್ಸ್ ಅಥವಾ ಗದ್ದಲಗಳು ನಿಮ್ಮ ಒಳಗಿನ ಇನ್ನರ್ ವಾಯ್ಸನ್ನು ಸಪ್ರೆಸ್ ಮಾಡದೇ ಇರಲಿ ಅಂತ. ಓಕೆ, ಅದನ್ನು ಸ್ಟೀವ್ ಜಾಬ್ಸ್ ಅವರು ಹೇಳ್ತಾರೆ. ಹಾಗಾಗಿ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ಗಿಂತ ನಮ್ಮ ಲೈಫಲ್ಲಿ ಪ್ರೋಗ್ರೆಸಿವ್ ರಿಯಲೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಅದ್ರ ಮೇಲೆ ಎಷ್ಟು ಫೋಕಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಲೈಫಲ್ಲಿ ನಾವು ವೆಲ್ತ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರ್ತೀವಿ. ಸರ್, ಸಕ್ಸಸ್ಫುಲ್ ಟು ರೀಚ್ ಅ ಪರ್ಸನ್, ವೈ ಹಿ ಕಾಂಟ್ ಮೀಟ್ ದ ಮೆಂಟರ್ಸ್, ಹೌ ಮೋಸ್ಟ್ ಇಂಪಾರ್ಟೆಂಟ್? ಮೆಂಟರ್ಸ್ಗಳು ಎಷ್ಟು ಮುಖ್ಯ ಆಗ್ತಾರೆ ಸರ್? ಒಬ್ರೀಗ ನಾವು ಯಾರ್ದೋ ಒಬ್ರದ್ದು ಇನ್ಸ್ಪಿರೇಷನ್ ತೊಗೊಳ್ತೀವಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಮನ್ನು ಇನ್ಸ್ಪಿರೇಷನ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋದು ಎಕ್ಸಾಂಪಲ್ ಇವಾಗ. ಸೊ ನಿಮ್ಮನ್ನು ಮೀಟ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅದರಲ್ಲಿ? ನೋಡಿ, ಫಸ್ಟು ನಾನು ಎಲ್ಲರಿಗೂ ಹೇಳೋದು, ಇಫ್ ಯು ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್, ಇಮಿಟೇಟ್ ದ ಪರ್ಸನ್ ಹೂ ಈಸ್ ಆಲ್ರೆಡಿ ಬೀನ್ ಸಕ್ಸಸ್ಫುಲ್ ಇನ್ ಯುವರ್ ಫೀಲ್ಡ್ ಅಂತ ಹೇಳ್ತಾರೆ. ಅಂದರೆ ನೀವೊಬ್ಬರು ಒಳ್ಳೆ ಡಾಕ್ಟರ್ ಆಗಬೇಕು ಅಂದರೆ ಆಲ್ರೆಡಿ ಒಬ್ಬ ಸಕ್ಸಸ್ಫುಲ್ ಆಗಿರುವಂಥ ಡಾಕ್ಟರು ಅವ್ರು ಏನು ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡಿ. ಕಾಪಿ ಅಲ್ಲ ನಾನು ಹೇಳ್ತಾ ಇರೋದು, ಅದನ್ನು ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಿಮ್ಮ ಸ್ಟ್ರಾಟಜೀಸ್ಗಳ ಪ್ರಕಾರ ನೀವು ಯಾವ ರೀತಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ದಟ್ಸ್ ವಾಟ್ ಐ ಸೇ ಟು ಎವ್ರಿ ಒನ್. ಸಿ, ಸಾಕಷ್ಟು ಸಮಯ ಏನಾಗುತ್ತೆ, ತುಂಬ ಜನಗಳು ಮೆಂಟರ್ಸ್ಗಳ ಹತ್ರ ಹೋಗೋದಿಲ್ಲ. ದಟ್ ಈಸ್ ಅ ಬಿಗ್ ಮಿಸ್ ಎವ್ರಿಬಡಿ ವಿ ಡು. ಸೊ ಯಾಕೆ ಮೆಂಟರ್ಸ್ಗಳು ಇಂಪಾರ್ಟೆಂಟು ಲೈಫ್ನಲ್ಲಿ? ಈಗ ತುಂಬ ಜನ ಹೇಳ್ತಾರೆ, ಸರ್ ನಾನು ಅವ್ರದ್ದು ಯಾಕೆ ಹೇಳ್ಕೊಡ್ಬೇಕು ನಂಗೆ, ಅವರು ಹೆಂಗೆ ಹೇಳ್ಕೊಟ್ಬಿಡ್ತಾರೆ ಅಂತ ಕೇಳ್ತಾರೆ. ನಾನು ಹೇಳೋದು, ಫಸ್ಟ್ ಆಫ್ ಆಲ್ ನೀವು ಅಪ್ರೋಚ್ ಮಾಡಿದ್ದೀರಾ? ದೆನ್ ಈ ಸೇಸ್, ಇಲ್ಲ ಸರ್ ನಾನು ಅಪ್ರೋಚ್ ಮಾಡಿಲ್ಲ. ನೀವು ಅಪ್ರೋಚ್ ಮಾಡ್ದೇನೆ ಹೌ ಡು ಯು ಕಮ್ ಟು ಅ ಫೈನಲ್ ಡೆಫಿನೇಷನ್ ದಟ್ ಯಾರೇ ಸಕ್ಸಸ್ಫುಲ್ ಆಗಿರೋ ನಮ್ಮ ಜೊತೆ ಮಾತಾಡಲ್ಲ ಅಂತ ಹಿಂಗೆ ಅನ್ಕೋತೀರಿ?
ಇನ್ಫ್ಯಾಕ್ಟ್ ತುಂಬ ಸಕ್ಸಸ್ಫುಲ್ ಆಗಿರೋರು ತುಂಬ ಹಂಬಲ್ ಆಗಿರ್ತಾರೆ. ನಾನು ಅದನ್ನು ಭಾಳಷ್ಟು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಹೈಲಿ ರಿಚ್ ಆಗಿರೋರು ಬಹಳಷ್ಟು ಹಂಬಲ್ ಆಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಅನ್ಸೋದೇ ಇಲ್ಲ, ಅಯ್ಯೋ ಇವ್ರು ಇಷ್ಟೊಂದೆಲ್ಲ ದುಡ್ಡು ಮಾಡಿಟ್ಟಿದ್ದಾರೆ, ಇಷ್ಟೊಂದು ವೆಲ್ದಿ ಆಗಿದ್ದಾರಾ ಅಂತ ಅನ್ಸೋದೇ ಇಲ್ಲ ನಮಗೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವಾಗ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾರೆ, ವೆಲ್ತ್ ಬಿಲ್ಡ್ ಮಾಡಬೇಕು, ಅದರ ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಅನ್ಕೋತಾರೆ, ಅವ್ರು ಯಾವಾಗಲೂ ಮೆಂಟರ್ಸ್ಗಳನ್ನು ಮೀಟ್ ಮಾಡುವಂಥದ್ದು ಇಂಪಾರ್ಟೆಂಟು. ಇಲ್ಲೊಂದು ಟ್ವಿಸ್ಟ್ ಇದೆ. ಎಸ್, ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಏನಂದರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಅವ್ರದ್ದೇ ಸರೌಂಡಿಂಗಲ್ಲಿ ಇರುವಂಥವ್ರನ್ನ ಮೀಟ್ ಮಾಡ್ತಾರೆ. ಈಗ ಒಬ್ಬ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಎ ಅನ್ನುವಂಥ ಬಿಸ್ನೆಸ್ ಅಂತ ಇಟ್ಕೊಂಡ್ರೆ ಅವನು ಎ ಅನ್ನುವಂಥ ಬಿಸ್ನೆಸ್ ಮಾಡ್ತಾ ಇರೋ ಹತ್ರನೇ ಹೋಗ್ತಾನೆ. ಮೋರ್ ಆರ್ ಲೆಸ್ ಅವನು ಒಂದು ಥರನೇ ಬಿಸ್ನೆಸ್ ಮಾಡ್ತಿರ್ತಾನೆ. ಅವ್ನು ಯಾಕೆ ನಿಮ್ಗೆ ಹೇಳ್ಕೊಡ್ಬೇಕು? ಬಿಕಾಸ್ ಹಿ ಫೀಲ್ಸ್ ದಟ್ ಸೆನ್ಸ್ ಆಫ್ ಕಾಂಪಿಟೇಷನ್. ಕರೆಕ್ಟ್. ಯಾವಾಗ ಅವನಿಗೆ ಸೆನ್ಸ್ ಆಫ್ ಕಾಂಪಿಟೇಷನ್ ಬರುತ್ತೆ, ಆಬ್ವಿಯಸ್ಲಿ ಅವನು ಅವ್ನಿಗೇನು ಟೀಚೇ ಮಾಡೋದಿಲ್ಲ. ಸೊ ಇನ್ಸ್ಟೆಡ್ ಅವನೇನಾದ್ರೂ ಅವನಿಗಿಂತನೂ ಎತ್ತರದಲ್ಲಿರುವಂಥ ವ್ಯಕ್ತಿನ ಮೀಟ್ ಮಾಡುವಂಥ ಪ್ರಯತ್ನ ಪಟ್ಟರೆ ಆಬ್ವಿಯಸ್ಲಿ ಏನಾಗುತ್ತಂದರೆ ಅವ್ರ ಮುಂದೆ ಕೂತ್ಕೊಂಡಾಗ ರಿಯಲಿ ಐ ಟೆಲ್ ಯು, ಇದು ನನ್ನ ಲೈಫ್ ಎಕ್ಸ್ಪೀರಿಯನ್ಸು. ಇನ್ಫ್ಯಾಕ್ಟ್ ನನಗೆ ಐ ಆಮ್ ಸೋ ಮಚ್ ಗ್ರೇಟ್ಫುಲ್ ಟು ಆಲ್ ಮೈ ಮೆಂಟರ್ಸ್ ಹು ಆರ್ ಆಲ್ ಮೇಡ್ ಇನ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ ಇನ್ ದರ್ ಲೈಫ್. ಆಯಿತಾ, ತುಂಬ ಕ್ರೋಸ್ ಟುಗೆದರ್ ಮಾಡಿರೋರು ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡಿದಾಗ ನಂಗೆ ರಿಯಲೈಸ್ ಆಗಿದೆ ಏನಂದರೆ, ದೇ ಲವ್ ಟು ಹೆಲ್ಪ್ ಯು. ಅವ್ರು ನಿಜವಾಗ್ಲೂ ನಿಮಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಓನ್ಲಿ ಥಿಂಗ್, ನೀವು ಅವ್ರನ್ನ ಹೆಂಗೆ ಅಪ್ರೋಚ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಲೈಫ್ನಲ್ಲಿ, ನಿಮ್ಮ ಕರಿಯರಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಬೆಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ, ನೀವು ಏಣಿಯ ಎಷ್ಟನೇ ಮೆಟ್ಲಲ್ಲಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ನೀವು ಎಷ್ಟನೇ ಮೆಟ್ಲವ್ರಿಗೆ ಹೋಗಬೇಕು ಅಂತಿದ್ದೀರಾ, ಆ ಮೆಟ್ಲಲ್ಲಿ ಯಾರಿದ್ದಾರೆ ಅವ್ರನ್ನ ನೋಡಿ ಅವ್ರನ್ನ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ, ಎರಡನೇ ಮೆಟ್ಲಲ್ಲಿರೋರನ್ನ ಟ್ರೈ ಮಾಡಬೇಡಿ ಅಂತ ಹೇಳ್ತಾರೆ. ಕರೆಕ್ಟ್. ನಂದು ಒಂದು ತುಂಬ ಫೇವ್ರೆಟ್ ಸ್ಟೇಟ್ಮೆಂಟ್ ಒಂದಿದೆ. ಏನಂದರೆ, ಯುವರ್ ಲೈಫ್ ಈಸ್ ಗಾಡ್ಸ್ ಗಿಫ್ಟ್, ಬಟ್ ದ ವೇ ಯು ಲೀವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್ ಅಂತೇಳಿ. ಅಂದರೆ ಈ ಜೀವನ ಅನ್ನೋಂಥ ದೇವ್ರು ಕೊಟ್ಟಿರುವಂಥ ಒಂದು ಗಿಫ್ಟು. ಆದರೆ ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಆ ದೇವರಿಗೆ ನಾವು ಕೊಡುವಂಥ ಗಿಫ್ಟ್ ಅದು. ಸೊ ಹಾಗಾಗಿ ಬಿ ಗುಡ್, ಇನ್ನೊಂದು ಡೂ ಗುಡ್. ನೀವು ವೆಲ್ತ್ ಬಗ್ಗೆ ಫೋಕಸ್ ಮಾಡಿ ರಾದರ್ ದ್ಯಾನ್ ಬಿಕಮಿಂಗ್ ಅ ರಿಚ್. ನೀವು ಎಥಿಕ್ಸ್ ಬಗ್ಗೆ ಫೋಕಸ್ ಮಾಡಿ ರಾದರ್ ದ್ಯಾನ್ ಇನ್ನೊಂದು ಯು ಜಸ್ಟ್ ಮೇಕಿಂಗ್ ಅ ಮನಿ ಆ್ಯಂಡ್ ದೆನ್ ಡೂಯಿಂಗ್ ಅ ಶಾರ್ಟ್ ಕಟ್ಸ್. ಸುರೇಶ್ ಶೈವ ಸರ್ ಈಗ ಸದ್ಯಕ್ಕೆ ವೆಲ್ತ್ ಬಗ್ಗೆ ಮಾತಾಡಿ ನಮ್ಗೆ ಅದೊಂದಷ್ಟು ನಾಲೆಡ್ಜ್ನ ಕೊಟ್ಟಿದ್ದಾರೆ. ಸೊ ಇಷ್ಟೇ ಅಲ್ಲ, ಇನ್ನೊಂದಷ್ಟು ಎಪಿಸೋಡ್ಸ್ಗಳು ಬರುತ್ತೆ. ಒಂದು ಮನಿ ಮೈಂಡ್ಸೆಟ್ ಬಗ್ಗೆ ಆಗಿರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್ ಬಗ್ಗೆ ಆಗಿರ್ಬೋದು, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಎಲ್ಲವನ್ನು ಕೂಡ ನೀವು ನೋಡ್ತಿರ್ಬೋದು ನಮ್ಮ ಎಪಿಸೋಡ್ಸ್ಗಳನ್ನು ನಮ್ಮ ಫ್ರೀಡಮ್ ಆ್ಯಪಲ್ಲಿ. ಸೊ ನೋಡ್ತಾ ಇರಿ. ಚಂದನ್ ಸೈನಿಂಗ್ ಆಫ್. ಬಾಯ್.